शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्य साधकः। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाध्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतक्लेशनाशाय ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯನಿರ್ಣಯ 32ನೇ ಅಧ್ಯಾಯದಲ್ಲಿ 141ನೇ ಶ್ಲೋಕ. ತೇ ಜ್ಞಾನಧರ್ಮಾವಪಹಾಯ ಪಾಪ ವಿಮೋಹಿತ ದೇವವರೇಣ ಸರ್ವೇ ಜಗ್ಮುಸ್ತಮೋಂಧಂ ಕ್ಷಣಿಕಂ ಸಮಸ್ತಂ ಜ್ಞಾನಂ ಚ ಸಚ್ಚೇತಿ ದೃಢಂ ಸ್ಮರಂತಃ. ತೇ ಆ ದೈತ್ಯರೆಲ್ಲರೂ ಕೂಡ ಪರಮಾತ್ಮ ತಾನು ಬುದ್ಧಾವತಾರದಲ್ಲಿ ಏನು ಬೌದ್ಧ ಶಾಸ್ತ್ರವನ್ನ ರಚನೆ ಮಾಡಿ ಉಪದೇಶ ಮಾಡಿದ ಅದೇ ಸತ್ಯ ಹಾಗೆ ಅಂತ ಅವರು ಮೋಹವನ್ನ ಹೊಂದಿದರು. ಅದೇ ಸರಿ ಅಂತ ನಂಬಿದರು. ಜ್ಞಾನ ಧರ್ಮವು ಅಪಹಾಯ, ವೇದೋಕ್ತ ಜ್ಞಾನ ಧರ್ಮ ಅದೆಲ್ಲವನ್ನು ಕೂಡ ಪರಿತ್ಯಾಗ ಮಾಡಿ ಸರ್ವೇ ದೇವವರೇನ ವಿಮೋಹಿತಾ, ದೇವವರನಾದ ಆ ಬುದ್ಧನಿಂದ, ಪರಮಾತ್ಮ ಆ ವಿಷ್ಣುವಿನ ಅವತಾರ ಬುದ್ಧಾವತಾರ ಅದರಿಂದ ವಿಮೋಹಿತರಾಗಿ ಅಂಧಂತಮೋ ಜಗ್ಮುಹು, ಅಂಧಂತಮಸಿಗೆ ಹೋದರು. ಕಿಂ ಕುರುವಂತಹ, ಏನು ಚಿಂತನೆ ಮಾಡಿದ್ರು ಅವರು ಹಾಗೆಂದ್ರೆ ಸಮಸ್ತಂ ವಿಶ್ವಂ ಕ್ಷಣಿಕಂ, ಇಡೀ ವಿಶ್ವ ಅದು ಕ್ಷಣಿಕವಾಗಿದೆ. ಜ್ಞಾನಂಚ ಸದಸತ್, ಜ್ಞಾನವೂ ಕೂಡ ಸದಸತ್ತಾಗಿದೆ. ಶಬ್ದೇನ ಶೂನ್ಯಂ ಅಭಾವಂ, ಶಬ್ದದಿಂದ ಎಲ್ಲವೂ ಕೂಡ ಶೂನ್ಯ ಆಗಿದೆ. ಹಾಗೆ ಶೂನ್ಯ ಅಂದ್ರೆ ಅಭಾವ, ಇಲ್ಲದೆ ಇರೋದು ಅಂತ ಅರ್ಥ. ಈ ರೀತಿಯಾಗಿ ದೃಢಂ ಅಸಂಶಯಂ, ಯಾವ ಸಂಶಯವೂ ಕೂಡ ಇಲ್ಲದೆ ದೃಢವಾಗಿ ಇದೇ ನಿಜವಾದ ಸಿದ್ಧಾಂತ ಅಂತ ಅವರು ಧ್ಯಾನ ಮಾಡಲಿಕ್ಕೆ ಶುರು ಮಾಡಿದ್ರು. ಅದರಿಂದ ತಮಸ್ಸಿಗೆ ಹೋದ್ರು ಅಂತ ನೋಡಿ. ಯಥಾರ್ಥ ಜ್ಞಾನ ಅಯಥಾರ್ಥ ಜ್ಞಾನ, ಅಯಥಾರ್ಥ ಜ್ಞಾನದಿಂದ ನಮಗೆ ಶ್ರೇಯಸ್ಸು ಒಳ್ಳೆಯದು ಆಗೋದಿಲ್ಲ. ಅದರಿಂದ ಯಥಾರ್ಥ ಜ್ಞಾನ ಅಯಥಾರ್ಥ ಜ್ಞಾನ ಇದನ್ನ ಸರಿಯಾಗಿ ನಾವು ತಿಳ್ಕೋಬೇಕು. ಯಥಾರ್ಥ ಜ್ಞಾನವನ್ನ ಪಡೆದು ಜಿನ ಮುಂತಾದವರು ಯಥಾರ್ಥ ಜ್ಞಾನ ಇದ್ರೂ ಕೂಡ ಅದನ್ನ ಬಿಟ್ಟು ಅವರು ಯಥಾರ್ಥ ಜ್ಞಾನವನ್ನ ಹಿಡಿದು ಅವರು ತಮಸ್ಸಿಗೆ ಹೋದರು ಅಂತ ನಾವು ಕೇಳ್ತಾ ಇದ್ದೀವಿ. ಇನ್ನು ನಾರಾಯಣೋಪ್ಯಾಪ್ಯ ಸುರೇಂದ್ರ ವೃಂದಂ ವೃತ್ತಂ ಚ ತೇಷಾಮಖಿಲಂ ನಿಗದ್ಯ ಪೃಷ್ಟಶ್ಚ ತೈರಾಹ ನಿಜಂ ಹೃದಿಸ್ಥಂ ಬೌದ್ಧಾಗಮಾರ್ಥಂ ಶ್ರುತಿ ಬಂಧ ಮೋಚನಂ. ನಾರಾಯಣ ಅಂದ್ರೆ ಬುದ್ಧ ಸ್ವರೂಪನಾದ ಪರಮಾತ್ಮ ಸುರೇಂದ್ರಾಣಂ ವೃಂದಂ ಪ್ರಾಪ್ಯ, ಇಲ್ಲಿ ಅವತಾರಗಳನ್ನು ಮುಗಿಸಿ ತಾನು ಅವತಾರ ಮಾಡಿದ್ದೇ ಮೋಹವನ್ನು ಉಂಟು ಮಾಡಬೇಕು ಅಂತ ಮೋಹವನ್ನು ಉಂಟು ಮಾಡಿದರು. ದೈತ್ಯರಿಗೆ ಯಥಾರ್ಥ ಜ್ಞಾನ ಮತ್ತು ಧರ್ಮ ಅದರಲ್ಲಿ ಆಸಕ್ತಿ ಹೋಗಿ ಯಥಾರ್ಥ ಜ್ಞಾನ ಅಧರ್ಮದಲ್ಲೇ ಪ್ರವೃತ್ತರಾದರು. ಅವರ ಯೋಗ್ಯತೆ ಹಾಗಿತ್ತು. ಕೆಲಸ ಮುಗಿದ ಮೇಲೆ ಪರಮಾತ್ಮ ಮೇಲಿನ ಲೋಕಕ್ಕೆ, ತಮ್ಮ ಲೋಕಕ್ಕೆ ಹೋದಾಗ ದೇವತೆಗಳೆಲ್ಲ ಕೇಳಿದರಂತೆ, ಸ್ವಾಮಿ ಬೌದ್ಧಾಗಮ ಹೇಳಿದಿ, ಪರಮಾತ್ಮ ತನ್ನ ಬಾಯಿಂದ ಹೇಳಿದ್ದು ಎಂದಿಗೂ ಸುಳ್ಳು ಆಗೋದಿಲ್ಲ. ದೈತ್ಯರು ಅದನ್ನ ತಪ್ಪಾಗಿ ಅಪಾರ್ಥ ಮಾಡಿಕೊಂಡ್ರು, ಆದ್ರೆ ನಿನ್ನ ಆ ವಾಕ್ಯಗಳು ಇದಲ್ಲ, ಬೌದ್ಧಾಗಮ ಅಂತ ನೀ ಏನ್ ರಚನೆ ಮಾಡಿದ್ದಿ ಅದರ ನಿಜವಾದ ಅಭಿಪ್ರಾಯ ಏನು ಹಾಗೆ ಅಂತ ದೇವತೆಗಳೆಲ್ಲ ಹೇಳಿದಂತೆ. ಯಾಕೆಂದ್ರೆ ದೇವರು ಹೇಳಿದ್ದು ಎಂದಿಗೂ ಸುಳ್ಳು ಆಗೋದಿಲ್ಲ, ದೇವರ ಬಾಯಿಂದ ಸುಳ್ಳು ಬರೋದಿಲ್ಲ. ಹಾಗಿರುವಾಗ ನೀನು ಹೇಳಿದ ಮಾತು ಎಲ್ಲವೂ ಕ್ಷಣಿಕ, ಎಲ್ಲವೂ ಸುಳ್ಳು, ಶೂನ್ಯ ಹಾಗೆ ಅಂತೆಲ್ಲ ಬಂತಲ್ಲ, ಅದಕ್ಕೆಲ್ಲ ಏನ್ ಅರ್ಥ ಸ್ವಾಮಿ, ನಿಜವಾದ ಅಭಿಪ್ರಾಯ ಏನು ಹಾಗೆ ಅಂತ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಅವರಿಗೆ ಆ ಶಬ್ದದ ನಿಜವಾದ ಅರ್ಥವನ್ನ ತಿಳಿಸಿಕೊಟ್ಟ ಅಂತ. ಬೌದ್ಧಶಾಸ್ತ್ರಸ್ಯ ಸ್ವ ಅಭಿಪ್ರೇತಾರ್ಥಮಾಹ, ಬೌದ್ಧಶಾಸ್ತ್ರಕ್ಕೆ ತನಗೆ ಉಚಿತವಾದ ಅರ್ಥವನ್ನ ಹೇಳಿದ ಅಂತ ಹೇಳ್ತಾರೆ. ಕ್ಷಣಾದಯ ಕ್ಷಣಿಕಾ ತದ್ವಿಶೇಷ ಯತಃ ಪ್ರಯಾಂತ್ಯೇವ ನಿಸರ್ಗತೋಖಿಲಾಃ ತತಸ್ಥಿರತ್ವೇಪಿ ವಿಶೇಷ ಸಂಶ್ರಯಾದುಕ್ತಂ ಕ್ಷಣಸ್ಥಾಯಿ
ಮಯಾ ಸಮಸ್ತಂ. ಮೊದಲು ಏನ್ ಹೇಳಿದ ಪರಮಾತ್ಮ? ಎಲ್ಲವೂ ಕೂಡ ಕ್ಷಣಿಕ ಅಂತ ಹೇಳಿದ. ಕ್ಷಣಿಕ ಅಂದ್ರೆ ಏನರ್ಥ? ಎಲ್ಲ ಪದಾರ್ಥಗಳು ಕೂಡ ಕ್ಷಣಕಾಲ. ಅವ್ರೇನ್ ತಿಳ್ಕೊಂಡ್ರು ಬೌದ್ಧರು, ಇದು ಜಿನ ಮುಂತಾದವರು ದೈತ್ಯರು? ಹಾಗೆ ಅಂದ್ರೆ ಎಲ್ಲವೂ ಕ್ಷಣಿಕ ಅಂದ್ರೆ ಏನರ್ಥ? ಹಾಗೆಂದ್ರೆ ಕ್ಷಣಾದಯ ಕಾಲವಿಶೇಷ ತಾವ ಕ್ಷಣಿಕಾ ಆಶು ಅವಿನಾಶಿನಃ. ಅಂದ್ರೆ ಎಲ್ಲವೂ ಕೂಡ ಕಾಲದ ಪ್ರಕಾರ ಕ್ಷಣ ಮುಂತಾದವುಗಳು. ಒಂದು ಸೆಕೆಂಡ್ ಹೋಯ್ತು, ಒಂದು ಡೇಟ್ ಹೋಯ್ತು, ತಿರ್ಗಾ ಆ ಡೇಟ್ ಬರುತ್ತದ? ಬರೋದಿಲ್ಲ. ಆ ಕಾಲ ಹೋಯ್ತು ಅಂದ್ರೆ ಅದು ಹೋದದ್ದೇ, ಅದು ಮತ್ತೆ ವಾಪಸ್ ಬರೋದಿಲ್ಲ. ಅದರಿಂದ ಎಲ್ಲವೂ ಕೂಡ ಕ್ಷಣಿಕ ಅಂತ ಪರಮಾತ್ಮ ಹೇಳಿದೆ ಹೊರತು ಜಗತ್ತಿನಲ್ಲಿ ಇರುವ ಎಲ್ಲವೂ ಕೂಡ ಕ್ಷಣಿಕ ಹಾಗೆ ಎಂಬ ಒಂದು ಅರ್ಥದಲ್ಲಿ ಜಗತ್ತಿನಲ್ಲಿರುವ ಎಲ್ಲ ಪದಾರ್ಥಕ್ಕೂ ಕೂಡ ಒಂದು ಧರ್ಮ ಇದೆ, ಕಾಲದ ಸಂಬಂಧ ಇದೆ. ಈ ಕಾಲದಲ್ಲಿ ಅದು ಇತ್ತು ಹಾಗೆ ಅಂತ. ಆ ಒಂದು ಧರ್ಮ ಎಲ್ಲ ಪದಾರ್ಥದಲ್ಲೂ ನಾಶ ಆಗ್ತದೆ. ಉದಾಹರಣೆಗೆ ಒಂದು ಬಾಳೆಹಣ್ಣು ನಾವು ತೆಗೆದುಕೊಂಡ್ರೆ ಅದು ಆರಂಭದಲ್ಲಿ ಹೇಗೆ ಇರುತ್ತದೆ ನೋಡಿ, ಸ್ವಲ್ಪ ಯೆಲ್ಲೋಯಿಶ್ ಆಗಿ ಇರ್ತದೆ, ಗ್ರೀನಿಶ್ ಇರ್ತದೆ, ಆಮೇಲೆ ಯೆಲ್ಲೋಯಿಶ್ ಆಗ್ತದೆ, ಆಮೇಲೆ ಬರ್ತಾ 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 ಅದು ಬ್ಲ್ಯಾಕ್ ಆಗ್ತದೆ ನೋಡಿ. ಮೊದಲು ಇದ್ದಂಗೆ ಇರೋದಿಲ್ಲ ಅದು. ಹೇಗೆ ಕ್ಷಣ ಕ್ಷಣದಲ್ಲಿ ಅದು ನಾಶವಾಗ್ತದೆ ಹುಟ್ಟುತ್ತದೆ, ನಾಶವಾಗ್ತದೆ ಹುಟ್ಟುತ್ತದೆ ಹಾಗೆಂಬ ಅರ್ಥದಲ್ಲಿ ಅದನ್ನ ಹೇಳ್ತಾ ಇದ್ದಾರೆ. ಅದರಿಂದ ಆ ಒಂದು ಬಾಳೆಹಣ್ಣಿಗೆ ಕಾಲದ ಸಂಬಂಧದಿಂದ ಏನಾಯ್ತು, ಅದು ನಾಶವಾಯಿತು, ಇದ್ದದ್ದು ನಾಶವಾಯಿತು. ಗ್ರೀನ್ ಕಲರ್ಲಿ ಇದ್ದದ್ದೆಲ್ಲ ನಾಶವಾಯ್ತು, ಆಮೇಲೆ ಯೆಲ್ಲೋಯಿಶ್ ಆಯ್ತು, ಆಮೇಲೆ ಯೆಲ್ಲೋ ಆಗಿ ಇದ್ದದ್ದು ನಾಶವಾಯ್ತು, ಆಮೇಲೆ ಬ್ಲ್ಯಾಕ್ ಆಯ್ತು. ಹಾಗೆ ಅಂತ ನಾವ್ ಹೇಗೆ ನೋಡ್ತೀವಿ, ಅದೇ ತರ ಪ್ರತಿಯೊಂದು ಪದಾರ್ಥದಲ್ಲೂ ಅಷ್ಟೇ ಆ ಒಂದು ಕಾಲ ನಿಮಿತ್ತದಿಂದ ವ್ಯತ್ಯಾಸ ಆಗ್ತಾ, ವಿಕಾರ ಆಗ್ತಾ ಬರ್ತಾ ಇದೆ. ಪ್ರಕೃತಿ ಇದೆ, ವಿಕಾರ ಹೊಂದುತ್ತದೆ. ಆ ಅರ್ಥದಿಂದ ಕ್ಷಣಿಕ ಅಂತ ಹೇಳಿದ್ದೆ ಹೊರತು ಬೌದ್ಧರು ತಿಳ್ಕೊಂಡಂತೆ, ಜಿನಾದಿಗಳು ತಿಳ್ಕೊಂಡಂತೆ ಇಡೀ ಪದಾರ್ಥ ನಾಶವಾಗ್ತದೆ, ತಿರುಗ ಹುಟ್ಟುತ್ತದೆ ಹಾಗೆಂಬ ಅರ್ಥದಲ್ಲಿ ಇದನ್ನ ಹೇಳಿಲ್ಲ. ಹಾಗೆ ಅಂತ ಅರ್ಥ ಇದು. ತದ್ವಾನ್ ವಿಶೇಷಶ್ಚ ಯತೋ ನ ಭಿನ್ನೌ ಸದಾ ಸ್ವನಿರ್ವಾಹಕ ಶಕ್ತಿಯುಕ್ತೌ ಅತಕ್ಷಣಸ್ಥಾಯಿ ಸಮಸ್ತಮೇತತ್ ಸ್ಥಿರಾತ್ಮಕಂ ಚೇತಿ ನಾಸ್ತಿ ಭೇದಃ. ಇನ್ನು ಪರಮಾತ್ಮ ದೇವತೆಗಳಿಗೆ ಹೇಳ್ತಾ ಇದ್ದಾನೆ, ನಾನು ಧರ್ಮಾನಾಂ ಕ್ಷಣಿಕತ್ವೇಪಿ ಧರ್ಮಧರ್ಮಿಣೋ ಘಟಾದೇಹೇ ಕಿಮಾಯತಂ ಇತ್ಯತಃ. ಅಂದ್ರೆ ಧರ್ಮಧರ್ಮಿಗಳಿಗೆ ಅಭೇದ ಇದೆ. ಈಗ ಉದಾಹರಣೆಗೆ ಬಾಳೆಹಣ್ಣಿನಲ್ಲಿ ಇರುವ ಆ ಒಂದು ಹಸಿರಿನ ಬಣ್ಣ ಮತ್ತು ಅಂದ್ರೆ ಯೆಲ್ಲೋ ಕಲರ್ ಮತ್ತು ಬಾಳೆಹಣ್ಣು ಆ ಪದಾರ್ಥ ಎರಡಕ್ಕೂ ಕೂಡ ಅದು ಒಂದು ಯೆಲ್ಲೋ ಕಲರ್ ಅನ್ನ ಧರ್ಮ ಅಂತ ಕರೀತಾರೆ. ಆ ಯೆಲ್ಲೋ ಕಲರ್ ಎಲ್ಲಿ ಇದೆ? ಹಣ್ಣಿನಲ್ಲಿ ಇದೆ, ಅದನ್ನ ಧರ್ಮಿ ಅಂತ ಕರೀತಾರೆ. ಈ ರೀತಿಯಾಗಿ ಒಂದೊಂದು ಪದಾರ್ಥಕ್ಕೂ ಒಂದು ಧರ್ಮ ಇದೆ. ಆ ಧರ್ಮ ಮತ್ತು ಧರ್ಮಿಗಳಿಗೆ ಅಭೇದ ಇದೆ. ಅಂದ್ರೆ ಭೇದ ಇದೆ. ಧರ್ಮ ಮತ್ತು ಧರ್ಮಿಗಳಿಗೆ ಭೇದ. ಕೆಲವು ಧರ್ಮಗಳು ಶಾಶ್ವತವಾಗಿ ಇರುತ್ತದೆ, ಕೆಲವು ಧರ್ಮಗಳು ಹೋಗುತ್ತದೆ ಬರುತ್ತದೆ. ಅದರಿಂದ ಈ ಬಾಳೆಹಣ್ಣಿನ ಒಂದು ಯೆಲ್ಲೋ ಕಲರ್ ಹಾಗೆ ಅಂತ ನಾವು ಹೇಳ್ತೀವಿ ಅಂದ್ರೆ ಬಾಳೆಹಣ್ಣು ಬೇರೆ, ಯೆಲ್ಲೋ ಕಲರ್ ಬೇರೆ ಎಂಬ ಅರ್ಥದಲ್ಲಿ ಬರುತ್ತದೆ. ಆದರೆ ಅದು ವಿಶೇಷದ ಬಲದಿಂದ ಹೇಳ್ತೀವಿ ಹೊರತು ನಾವು ಸಾಕ್ಷಾತ್ತಾಗಿ ಅಲ್ಲಿ ಧರ್ಮಧರ್ಮಿಗಳಿಗೆ ಅಭೇದವೇ ಇದೆ ಹಾಗೆ ಅಂತ. ನ ಭಿನ್ನೌ ಅತಃ ಕಾರಣ ಸಮಸ್ತಂ ಏತದ್ ಘಟಾಧಿಕಂ ಕ್ಷಣಸ್ಥಾಯಿ ತತ್ವಂ ಚ ತೇನ ನ ಕದಾಚಿತ್ ಅನುಪಪತ್ತಿ ಇತ್ಯರ್ಥಃ. ಅಂದ್ರೆ
ಈ ರೀತಿಯಾಗಿ ಧರ್ಮಧರ್ಮಿಗಳಿಗೆ ಭೇದ ಇಲ್ಲ, ಆದರೂ ಕೂಡ ಭೇದ ಇದ್ದಂತೆ ನಾವು ವ್ಯವಹಾರ ಮಾಡ್ತೀವಿ ಹಾಗೆ ಅಂತ ಹೇಳಿದರೆ ಅದು ವಿಶೇಷದ ಬಲದಿಂದ ಹೊರತು ವಾಸ್ತವಿಕವಾಗಿ ಅಲ್ಲ. ಹಾಗೆ ಅಂತ ವ್ಯವಹಾರ ಮಾತ್ರ, ಭೇದ ಇದ್ದಂತೆ ವ್ಯವಹಾರ ಮಾಡ್ತೀವಿ, ವಾಸ್ತವಿಕವಾಗಿ ಧರ್ಮಧರ್ಮಿಗಳಿಗೆ ಭೇದ ಇಲ್ಲ ಅಂತ. ಇನ್ನು ಜ್ಞೋಹಂ ಸದೈಕಃ ಪರಮೋ ಮಯೈತತ್ ಸದಾನನೀಯಂ ಹಿ ಯತೋ ಸ್ವತಂತ್ರಂ ಜ್ಞಾನಾತ್ಮಕಂ ವಿಶ್ವಮತೋ ಮಯೋಕ್ತಂ ಜಡಸ್ವರೂಪಂ ಚ ಕಿಮುಸ್ಮ ಚೇತನಂ. ವಿಶ್ವಸ್ಯ ಜ್ಞಾನಾತ್ಮಕತ್ವಂ ಕೇನ ಅಭಿಪ್ರಾಯೇನ ಉಕ್ತಂ. ಹಾಗೆ ಅಂತ ವಿಜ್ಞಾನವಾದಿಗಳು ಅಂತ ಇರ್ತಾರೆ ಬೌದ್ಧರಲ್ಲೇ. ವಿಜ್ಞಾನವಾದಿ ಅಂತ ಒಬ್ಬರು, ಅನೇಕ ಮತಗಳು ಇದೆ ಅವರಲ್ಲೂ ಕೂಡ, ಬೌದ್ಧರಲ್ಲೂ. ಅಲ್ಲಿ ವಿಜ್ಞಾನವಾದಿಗಳು ಏನ್ ಹೇಳ್ತಾರೆ ಅಂದ್ರೆ ಎಲ್ಲವೂ ಕೂಡ ಜ್ಞಾನಾತ್ಮಕ ಹಾಗೆ ಅಂತ. ಜ್ಞಾನಾತ್ಮಕಂ ಜಗತ್ ಇತ್ಯುಕ್ತಸ್ಯಾಪಿ ಅಭಿಪ್ರಾಯ. ಹಂಗಂದ್ರೆ ಏನು? ಎಲ್ಲವೂ ಜ್ಞಾನಾತ್ಮಕ ಅಂದ್ರೆ ಏನ್ ಅರ್ಥ? ಹಾಗೆಂದ್ರೆ ಜ್ಞ ಅಂದ್ರೆ ಜ್ಞಾನರೂಪ ಅಂತ ಅರ್ಥ. ಎಲ್ಲವೂ ಜ್ಞಾನರೂಪ ಅಂದ್ರೆ ಏನು? ನನ್ನ ಅಧೀನದಲ್ಲಿ ಇದೆ. ಇಲ್ಲಿ ಜ್ಞಾನ ಎಂಬುದು ಪರಮಾತ್ಮನ ಹೆಸರದು. ಎಲ್ಲವೂ ಜ್ಞಾನಾತ್ಮಕ ಅಂದ್ರೆ ಎಲ್ಲವೂ ಜ್ಞಾನವಾಗಿದೆ ಅಂತ ಅರ್ಥ ಅಲ್ಲ. ಪರಮಾತ್ಮನ ಅಭಿಪ್ರಾಯ ಏನು? ಜ್ಞ ಅನ ಅಂತ ಎರಡು ಪದ ಇದೆ ಅಲ್ಲಿ. ಜ್ಞ ನಾನು ಅಂದ್ರೆ ಪರಮಾತ್ಮನಾದ ನಾನು ಜ್ಞಾನರೂಪನಾಗಿದ್ದೇನೆ, ಮತ್ತು ಅನ ನನ್ನಿಂದಲೇ ಎಲ್ಲ ಕ್ರಿಯೆಯು ಮಾಡಲ್ಪಡುತ್ತದೆ. ಯಾಕೆ? ಯತಃ ಜ್ಞೋಹಂ ಸದೇಕ ಪರಮೋಮಯೇತ ಸದಾನನೀಯಂ ಹಿ ಯಥೋ ಸ್ವತಂತ್ರಂ. ಇಡೀ ಜಗತ್ತು ಅಸ್ವತಂತ್ರವಾಗಿದೆ, ನಾನೊಬ್ಬನೇ ಸ್ವತಂತ್ರನಾಗಿದ್ದೇನೆ. ಅದರಿಂದ ನನ್ನಿಂದಲೇ ಎಲ್ಲ ಕ್ರಿಯೆಯು ಮಾಡಲ್ಪಡಬೇಕು. ಅದರಿಂದ ಎಲ್ಲವೂ ಜ್ಞಾನ ಸ್ವರೂಪ ಆಗಿದೆ. ಹಾಗೆಂದ್ರೆ ಜ್ಞಾನರೂಪನಾದ ನನ್ನಿಂದಲೇ ಎಲ್ಲ ಕ್ರಿಯೆಯು ಮಾಡಲ್ಪಡುತ್ತದೆ ಹಾಗೆ ಅಂತ ಅದರ ಅಭಿಪ್ರಾಯ, ಹೊರತು ಎಲ್ಲವೂ ಜ್ಞಾನವಾಗಿದೆ ಹಾಗೆ ಅಂತ ಜಿನಾದಿಗಳು ತಿಳ್ಕೊಂಡಂತೆ ಅಲ್ಲ ಹಾಗೆ ಅಂತ ಪರಮಾತ್ಮ ಅದರ ಒಂದು ವಿವರವನ್ನು ಕೂಡ ಕೊಡ್ತಾ ಇದ್ದಾನೆ. ಅದರಿಂದ ಜಡ ಇರಬಹುದು, ಚೇತನ ಇರಬಹುದು, ಎಲ್ಲವೂ ಕೂಡ ನನ್ನಿಂದಲೇ ಕೆಲಸವನ್ನ ಮಾಡುತ್ತದೆ ಹಾಗೆ ಅಂತ ಅರ್ಥ. ಇನ್ನು ಸಂಶೀಲಕೋಹಂ ಯತಯೇವ ಚೋಚ್ಚಃ ಶೂನಾಮಕಸ್ತದ್ಧಿ ಮಯಾ ನಿಧೇಯಂ ಶೂನ್ಯಾಭಿಧಂ ದೋಷ ವಿರುದ್ಧ ರೂಪೋ ದೋಷೋಜ್ಜಿತೋನ್ಯಸ್ ಸ್ವಕಿಲಾದನಾಮ ಏನೈವ ಸಾಧ್ಯಂ ತ್ವದಸದೇವ ನಾಮ ತಸ್ ಸ್ವಭಾವ ಏನೈವ ಭವೇತ್ ಯತಸ್ತತ್. ಶೂನ್ಯತ್ವ ಉಕ್ತ ಅಭಿಪ್ರಾಯಂ. ಇನ್ನು ಪರಮಾತ್ಮ ಶೂನ್ಯ, ಈ ಜಗತ್ತು ಏನಾಗಿದೆ ಶೂನ್ಯವಾಗಿದೆ ಹಾಗೆ ಅಂತ ಹೇಳಿದ. ಆ ಶೂನ್ಯದ ಅಭಿಪ್ರಾಯ ಏನಂತ ಪರಮಾತ್ಮನೇ ಹೇಳ್ತಾ ಇದ್ದಾನೆ. ಅಲ್ಲಿ ಶಂ ಅಂದ್ರೆ ಶಕಾರ ಇದೆ. ಶಕಾರಸ್ಯ ಸುಖವಾಚಿತ್ವಾತ್. ಶ ಅಂದ್ರೆ ಸುಖ ಸ್ವರೂಪ. ಪರಮಾತ್ಮ ಏನಾಗಿದ್ದಾನೆ ಅಲ್ಲಿ ಶೂನ್ಯ ಅಂದ್ರೂ ಕೂಡ ಪರಮಾತ್ಮ ಅಂತಾನೆ ಅರ್ಥ. ಯಾಕೆ? ಪರಮಾತ್ಮ ಶ ಸುಖರೂಪನಾಗಿದ್ದಾನೆ. ಉ ತಾಶೀಲಸ್ಯ ಅರ್ಥತ್ವಾತ್ ಶಂ ಶೀಲಕಃ ಅಹಂ ಶುರಿತ್ಯರ್ಥ. ಉಚ್ಚತ್ವಾತ್ ಡುಹು ಅಂದರೆ ಉತ್ಕೃಷ್ಟವಾದ ಸುಖರೂಪನಾಗಿದ್ದಾನೆ. ಅದರಿಂದ ದೇವರಿಗೆ ಶೂ ಅಂತ ಹೆಸರು. ಶುಶ್ಚ ಶೌಶ್ಚ ಶೂನಾಮಕಃ. ತದ್ ವಿಶ್ವಂ ಶುನಾಮಕೇನ ಮಯ ನಿಧೇಯಂ ಸ್ಥಾಪನೀಯಂ. ಅದೇನಾಗಿದೆ? ನ್ಯ ಅಂದ್ರೆ ಸ್ಥಾಪನೀಯಂ, ಮಯ ನಿಧೇಯಂ ಸ್ಥಾಪನೀಯಂ ಅತಃ ಶೂನ್ಯಾಭಿಧಂ. ಪರಮಾತ್ಮನಿಂದಲೇ ಈ ಜಗತ್ತು ಸೃಷ್ಟಿ ಸ್ಥಿತಿ ಸಂಹಾರಗಳು ಮಾಡಲ್ಪಡುತ್ತದೆ. ಅದರಿಂದ ಈ ಜಗತ್ತಿಗೆ ಶೂನ್ಯ ಅಂತ ಹೆಸರೇ ಹೊರತು ಜಿನಾದಿಗಳು ತಿಳ್ಕೊಂಡಂತೆ ಇದು ಅಭಾವ ಅಂತ ನಾವು ತಿಳಿಯಬಾರದು ಹಾಗೆ ಅಂತ ಆ ಶೂನ್ಯ ಶಬ್ದದ ನಿಜವಾದ ಅಭಿಪ್ರಾಯವನ್ನು ಕೂಡ ಪರಮಾತ್ಮ ದೇವತೆಗಳಿಗೆ ತಿಳಿಸಿಕೊಡ್ತಾನೆ. ಶೂನ್ಯ ಅಂದ್ರೆ ಏನು? ಶ ಉ ನ್ಯ ಹಾಗೆ ಅಂತ ಅಂದ್ರೆ ನೀ ಅಂತ ಇದೆ. ಶ ಅಂದ್ರೆ ಸುಖರೂಪನಾದ ಉತ್ಕೃಷ್ಟ, ಉ ಅಂದ್ರೆ ಉತ್ಕೃಷ್ಟವಾದ ಸುಖರೂಪನಾದ ಪರಮಾತ್ಮ ಈ ಜಗತ್ತನ್ನ ನೀ ಸೃಷ್ಟಿ ಸ್ಥಿತಿ ಸಂಹಾರಾದಿಗಳನ್ನ ಮಾಡ್ತಾನೆ, ಅದನ್ನ ರಕ್ಷಣೆ ಮಾಡ್ತಾನೆ. ಅದರಿಂದ ದೇವರಿಗೆ ಜಗತ್ತಿಗೆ ಶೂನ್ಯ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಈ ರೀತಿಯಾಗಿ ಆ ಪರಮಾತ್ಮ ಬುದ್ಧಾವತಾರದಲ್ಲಿ ತಾನು ಏನು ಹೇಳಿದ ಅದು ಎಲ್ಲದಕ್ಕೂ ಒಳ ಅರ್ಥನೇ ಬೇರೆ. ಆದರೆ ಜಿನಾದಿಗಳು ತಿಳ್ಕೊಂಡ ಅರ್ಥನೇ ಅವರು ಹೊರಗಿನ ಅರ್ಥ, ಮೇಲ್ನೋಟಕ್ಕೆ ತೋರುವ ಅರ್ಥವನ್ನ ತಿಳ್ಕೊಂಡು ಅವರು ಅರ್ಥ ಮಾಡಿದ್ರು. ಅದಕ್ಕೆ ನಾವು ವೇದಾದಿಗಳನ್ನು ಕೂಡ ವ್ಯಾಖ್ಯಾನ ಮಾಡುವಾಗ
ನಮ್ಮ ತಲೆಗೆ ಬಂದಂತೆ ವ್ಯಾಕರಣ ಇಟ್ಕೊಂಡು ನಾವು ವ್ಯಾಖ್ಯಾನ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಷಡಂಗಗಳು ಇದೆ. ಶಿಕ್ಷಾ, ವ್ಯಾಕರಣ, ಕಲ್ಪ, ಛಂದ ಅಂತೆಲ್ಲ ಷಡಂಗಗಳು ಇದೆ. ವೇದದ ಅರ್ಥವನ್ನ ಹೇಗೆ ಮಾಡಬೇಕು ಅಂತ ಹಿಂದಿನವರು ತಿಳಿಸಿಕೊಟ್ಟಿದ್ದಾರೆ. ಆ ರೀತಿಯಾಗಿ ನಾವು ಅದನ್ನ ಅರ್ಥ ಮಾಡ್ಕೋಬೇಕೇ ಹೊರತು ನಮಗೆ ಭಾಷೆ ಗೊತ್ತಿದೆ ಅಂತ ನಾವು ವ್ಯಾಖ್ಯಾನ ಮಾಡ್ಲಿಕ್ಕೆ ಬಂದ್ರೆ ಇಂಥದೇ ತೊಂದರೆ ಆಗ್ತದೆ. ಹಾಗೆ ಅಂತ ಯಥಾರ್ಥ ಜ್ಞಾನವೇ ಬರೋದು ನಮಗೆ. ಇತ್ಯಾದಿ ಬೋದ್ಧವ್ಯಮಿದಂ ಸಮಸ್ತಂ ಮಯೋಜಿತಂ ಕ್ವಾಪಿ ನ ಹೇಯಮಸ್ತಿ. ಈ ರೀತಿಯಾಗಿ ಪರಮಾತ್ಮ ಹೇಳ್ತಾನೆ, ಈ ರೀತಿಯಾಗಿ ನಾನು ಹೇಳಿದ ವಾಕ್ಯದ ನಿಜವಾದ ಅಭಿಪ್ರಾಯ ಇದರಲ್ಲಿ ಹೇಯವಾದದ್ದು ಅಂದ್ರೆ ಭಿನ್ನ ಅಭಿಪ್ರಾಯ ಉಳ್ಳದ್ದು, ತ್ಯಾಜ್ಯವಾದದ್ದು ಅಂತ ಯಾವುದೂ ಇಲ್ಲ. ಹಾಗೆ ಅಂತ ಅದರ ಅಭಿಪ್ರಾಯ. ಇತ್ಯಾದಿ ದೇವಾನ್ ಪ್ರತಿಬೋಧಯಂಶ್ಚ ದೇವೈ ಸಹೋವಾಸ ಸ ಬುದ್ಧದೇವಃ ಗತ್ವಾ ಸ್ವಧಾಮಾಪ್ಯಪರೇಣ ರೂಪೇಣಾಸ್ತೆ ಪೃಥಕ್ ಚೈಕತನುರ್ಯಥೇಷ್ಟಂ. ಮಯೋದಿತಂ ಸಮಸ್ತಂ, ನಾನು ಹೇಳಿದ ಈ ಪ್ರಕಾರ ನಾನು ಹೇಳಿದ್ದು ಎಲ್ಲವೂ ಕೂಡ ಅದು ಪ್ರಮಾಣ ಸಮ್ಮತವೇ ಆಗಿದೆ. ಅಲ್ಲಿ ಸ್ವೀಕರಿಸಲು ಅಯೋಗ್ಯವಾದದ್ದು ಎನ್ನುವುದು ಯಾವುದೂ ಇಲ್ಲ. ಹಾಗೆ ಅಂತ ಸಹ ಬುದ್ಧಾಖ್ಯ ದೇವ ದೇವಾನ್, ಈ ರೀತಿಯಾಗಿ ದೇವತೆಗಳಿಗೆ ಹೇಳಿದ ಮೇಲೆ ಪರಮಾತ್ಮ ದೇವೈಹಿ ಸಹ ಉವಾಸ, ದೇವತೆಗಳ ಜೊತೆಗೆ ಅಲ್ಲೇ ಇದ್ದ. ಹಾಗೆ ಅಂತ ಅಪರೇಣ ಬುದ್ಧ ರೂಪೇಣ ಸ್ವಧಾಮಪಿ ಗತ್ವ, ಸ್ವಧಾಮಮಪಿ ಮತ್ತೊಂದು ಬುದ್ಧ ರೂಪದಿಂದ ತಮ್ಮ ಮೂಲ ರೂಪಕ್ಕೂ ಕೂಡ ಹೋಗಿ ಮೂಲ ರೂಪೇಣ ಏಕತನುಶ್ಚ, ಐಕ್ಯವನ್ನು ಪಡೆದು ಯಥೇಷ್ಟವಾಗಿ ಪರಮಾತ್ಮ ಇದ್ದ. ಹಾಗೆ ಅಂತ ಅದರ ಅಭಿಪ್ರಾಯ. ಪ್ರಶಾಂತ ವಿದ್ಯೇತ್ಯಭಿಧಂ ತಥಾನ್ಯದ್ ಬುದ್ಧೋಕ್ತ ಶಾಸ್ತ್ರಂ ತ್ರಿದಶಾ ಅವಾಪ್ಯ ತೋಷಂ ಯಯುರ್ವೇದ ಸಮಸ್ತ ಸಾರಂ ಯಾಮಾಶ್ರಿತಾನಾಂ ಅಚಿರೇನ ಮುಕ್ತಿ. ಈ ರೀತಿಯಾಗಿ ಪ್ರಶಾಂತ ವಿದ್ಯಾ, ಈ ವಿದ್ಯೆಯನ್ನ ಬುದ್ಧಾವತಾರದಲ್ಲಿ ಪರಮಾತ್ಮ ಹೇಳಿದ ವಿದ್ಯೆಯನ್ನ ಪ್ರಶಾಂತ ವಿದ್ಯೆ ಎಂದು ಕರೀತಾರೆ. ಅನ್ಯದೇವ ಜಿನಕೃತಾದ್ ಅನ್ಯದೇವ ಬುದ್ಧೋಕ್ತಂ ಶಾಸ್ತ್ರಂ ತ್ರಿದಶಾಹ ದೇವ ಅವಾಪ್ಯ ತೋಷಂ ಸಂತೋಷಂ ಯಯುಃ. ಈ ರೀತಿಯಾಗಿ ಪರಮಾತ್ಮ ಅಸುರರಿಗೆ ಮೋಹವನ್ನು ಉಂಟು ಮಾಡಿ ನಿಜವಾದ ತತ್ವಜ್ಞಾನವನ್ನ ತಿಳಿಸಿಕೊಟ್ಟಾಗ ಆ ದೇವತೆಗಳಿಗೆ ಭಾರಿ ಸಂತೋಷ ಇತ್ತು. ಮುಖ್ಯವಾಗಿ ಜ್ಞಾನದ ರಕ್ಷಣೆ ಆಗಬೇಕಾಗಿತ್ತು. ಆ ತತ್ವಜ್ಞಾನ ಎನ್ನತಕ್ಕದ್ದು ಸಜ್ಜನರಿಗೆ ಮಾತ್ರ ಸಿಗಬೇಕಾದ ಒಂದು ಸಂಪತ್ತದು. ಅದು ದುಷ್ಟರ ಕೈಗೆ ಹೋಗಬಾರದು. ಅದು ಪರಮಾತ್ಮನ ಅನುಗ್ರಹದಿಂದ ಅದು ಕೂಡ ನಡೀತು ಅಂತ ದೇವತೆಗಳು ಸಂತೋಷಪಟ್ರು. ಹಾಗೆ ಅಂತ ಹೇಳ್ತಾರೆ. ಯಾಂ ಪ್ರಶಾಂತ ವಿದ್ಯಾಂ ಆಶ್ರಿತಾನಾಂ ಅಚಿರೇನ ಅವಿಲಂಬೇನ ಮುಕ್ತಿ ಸ್ಯಾದ್. ಈ ಪ್ರಶಾಂತ ವಿದ್ಯೆಯನ್ನ ಯಾರು ಆಶ್ರಯಿಸಿ ಚಿಂತನೆ ಮಾಡ್ತಾರೆ ಅವರಿಗೂ ಕೂಡ ಮೋಕ್ಷ ಆಗುತ್ತದೆ. ಪರಮಾತ್ಮನಿಂದಲೇ ಈ ಜಗತ್ತು ಸೃಷ್ಟಿ ಸ್ಥಿತಿ ಸಂಹಾರಾದ ಎಲ್ಲಾದುಗಳು ನಡೆಯುತ್ತದೆ. ಹಾಗೆ ಅಂತ ಅದಕ್ಕೆ ಸಮ್ಮತವಾದದ್ದು. ಅದನ್ನು ಚಿಂತನೆ ಮಾಡಿದವರಿಗೆ, ಸರಿಯಾದ ಅಭಿಪ್ರಾಯವನ್ನು ತಿಳಿದು ಚಿಂತನೆ ಮಾಡುವವರಿಗೆ ಮೋಕ್ಷವೇ ಆಗ್ತದೆ. ಹಾಗೆ ಅಂತ ಅದರ ಫಲವನ್ನು ಕೂಡ ಹೇಳ್ತಾ ಇದ್ದಾರೆ. ಅನ್ಯೇ ಮನುಷ್ಯ ಅಪಿ ಭಾರತಾದ್ಯಂ ಸತ್ಸಂಪ್ರದಾಯಂ ಪರಿಗೃಹ್ಯ ವಿಷ್ಣುಂ ಯಜಂತ ಆಪುಃ ಪರಮಾಂ ಗತಿಂ ತನ್ ನ ಸೇಹಿರೇ ಕ್ರೋಧವಶಾದಿದೈತ್ಯಾಹ. ಅನ್ಯೇ ತ್ರಿದಶೇತರಾಹ ಮನುಷ್ಯೋತ್ತಮಾಹ. ಇನ್ನು ಇದು ಅಸುರರ ಪಾಡು ಈ ರೀತಿಯಾಗಿ ಆಯಿತು ಅಂತ ಹೇಳ್ತಾರೆ. ಇನ್ನು ಮನುಷ್ಯೋತ್ತಮರು, ದೇವತೆಗಳಿಗಂತೂ ವಿಶೇಷ ಜ್ಞಾನವೇ ಇದೆ. ದೈತ್ಯರಿಗೆ ಈ ರೀತಿಯಾಗಿ ಅಜ್ಞಾನವನ್ನ ಪರಮಾತ್ಮ ತಿಳಿಸಿ, ಇನ್ನು ಮನುಷ್ಯೋತ್ತಮರು ಅವರು ಕೂಡ ಮುಕ್ತಿಯೋಗ್ಯರು. ಅವರು ಭಾರತಾದ್ಯಂ ಶಾಸ್ತ್ರಂ, ಮಹಾಭಾರತ, ಭಾಗವತ ಮುಂತಾದ ಶಾಸ್ತ್ರಗಳನ್ನೆಲ್ಲ ಅಧ್ಯಯನ ಮಾಡಿ ಸತ್ಸಂಪ್ರದಾಯ, ಸಜ್ಜನರಿಗೆ ಸಮ್ಮತವಾದ ಸಂಪ್ರದಾಯವನ್ನು ಪರಿಗೃಹ್ಯ ಅದನ್ನ ಆಚರಣೆ ಮಾಡಿ ವಿಷ್ಣುಂ ಯಜಂತಹ, ಪರಮಾತ್ಮನನ್ನ ಸೇವೆ ಮಾಡುತ್ತಾ ಪರಮಾಂ ಗತಿಂ ಆಪುಹು, ಉತ್ತಮ ಗತಿಯನ್ನ ಅವರು ಕೂಡ ಪಡೆದರು. ಹಾಗೆ ಅಂತ ಅರ್ಥ. ಭಾರತಾದಿ ಶಾಸ್ತ್ರಂ ಪರಿಗೃಹ್ಯ ಸ್ವೀಕೃತ್ಯ. ಇನ್ನು ಮಣಿಮತ್ಪೂರ್ವಕ ಕ್ರೋಧತಂತ್ರ ಗಣಾಹ, ದೈತ್ಯರಲ್ಲಿ ಕ್ರೋಧತಂತ್ರ ಅಂತ ಒಂದು ಗುಂಪು ಇದೆ. ಆ ಗಣಕ್ಕೆ ಸೇರಿದ ಮಣಿಮಂತ ಮುಂತಾದವರೆಲ್ಲರೂ ಕೂಡ ತದ್ ಭಾರತಾದಿ ಶಾಸ್ತ್ರಂ ಪ್ರವರ್ತನಂ, ಭಾರತಾದಿ ಶಾಸ್ತ್ರಗಳು ಅದು ಪ್ರಚಲಿತವಾಗುವುದನ್ನ ಅವರು ಸಹನೆ ಮಾಡಲಿಲ್ಲ, ಅದನ್ನ ಸಹನೆ ಮಾಡಲಿಲ್ಲ ಅಂತ ಅರ್ಥ. ಶೈವಂ ತಪಸ್ತೆ ವಿಪುಲಂ ವಿಧಾಯ ಜಗದ್ವಿಮೋ
ವಿಮೋಹೋರ್ಜಿತ ಶಕ್ತಿಮಸ್ಮಾತ್ ಪ್ರಾಪ್ಯ ಪ್ರಜಾತ ಭುವಿ ಮೋಹನಂ ಚ ಚಕ್ರು ಕುತರ್ಕೈಃ ಅಭಿಧಾಂ ವದಂತಃ. ತೇ ದೈತ್ಯಾಃ ವಿಪುಲಂ, ಆ ದೈತ್ಯರು, ಆ ಕ್ರೋಧವಶದ ಗಣಕ್ಕೆ ಸೇರಿದ ಮಣಿಮಾನ್ ಮುಂತಾದ ದೈತ್ಯರು ಎಲ್ಲರೂ ಕೂಡ ವಿಪುಲಂ ಸಾಂಗಂ ಶೈವಂ ಶಿವ ಸಂಬಂಧಿ ತಪಃ ವಿದಾಯ, ರುದ್ರದೇವರನ್ನು ಕುರಿತು ತಪಸ್ಸನ್ನ ಮಾಡಿ ಆ ಶಿವನಿಂದ ಜಗದ್ವಿಮೋಹ ವಿಷಯೇ, ಜಗತ್ತನ್ನು ಮೋಹಗೊಳಿಸತಕ್ಕ ಶಕ್ತಿಯನ್ನ ಪಡೆದವರಾಗಿ ಭೂಮಿಯಲ್ಲಿ ಹುಟ್ಟಿದರು. ಭೂಮಿಯಲ್ಲಿ ಹುಟ್ಟಿ ಶಿವನ ವರದಿಂದ ಜಗತ್ತನ್ನು ಮೋಹಗೊಳಿಸುವ ಒಂದು ಶಕ್ತಿಯನ್ನ ಅವರು ಪಡೆದರು ಅಂತ ಹೇಳ್ತಾರೆ. ಕುತರ್ಕೈಹಿ ಅನುಮಾನಾಭಾಸೈಹಿ, ಅನುಮಾನ ಅಂತ ತೋರುತ್ತದೆ, ಆದರೆ ವಾಸ್ತವಿಕವಾಗಿ ಅನುಮಾನಗಳಲ್ಲಿ ದೋಷ ಇರುತ್ತದೆ. ಅಂತ ಅನುಮಾನಗಳನ್ನೆಲ್ಲ ಅವರು ಹೇಳಿ ಅಭಿಧಾಮ್, ಜೀವನಿಗೂ ಪರಮಾತ್ಮನಿಗೂ ಭೇದ ಇಲ್ಲ ಹಾಗೆಂತ ಪ್ರತಿಪಾದನೆ ಮಾಡ್ತಾ ಮೋಹನಂ, ಜಗತ್ತಿಗೆ ಮೋಹವನ್ನು ಉಂಟು ಮಾಡಿದರು. ದೈತ್ಯರೆಲ್ಲ ಈ ರೀತಿಯಾಗಿ ಸರಿಯಾದ ತತ್ವಜ್ಞಾನವನ್ನ, ಮಹಾಭಾರತಾದಿಗಳು ಪ್ರಸಿದ್ಧವಾದದ್ದನ್ನ ಕಂಡು ಸಹನೆ ಮಾಡಲಿಕ್ಕಾಗದೆ ಶಿವನನ್ನು ಕುರಿತು ತಪಸ್ ಮಾಡಿ ಜನರನ್ನ ಮೋಹಗೊಳಿಸುವ ಶಕ್ತಿಯನ್ನ ಪಡೆದು ದುಷ್ಟವಾದ ಅನುಮಾನಗಳು, ದುಷ್ಟವಾದ ತರ್ಕಗಳು, ಅವುಗಳನ್ನೆಲ್ಲ ಬಳಸಿ ಜನರಿಗೆ ಮೋಹವನ್ನ ಉಂಟು ಮಾಡಿದ್ರು ಅಂತ ಅರ್ಥ. ಇದು ದೈತ್ಯರು ಮಾಡುವ ಕೆಲಸನೇ ಇದು. ತೇಷಾಂ ಪ್ರಪಾತಾಯ ಸತಾಂ ಚ ಮುಕ್ತ್ಯೈ ಜನ್ಮಾಸ ಭೀಮಸ್ಯ ಯದುಕ್ತಮತ್ರ ದುರ್ಗಾ ಪುನರ್ವಿಪ್ರಕುಲೆ ಅವತೀರ್ಣಾ ಹನಿಷ್ಯತಿ ವ್ರಾತಮಥಾಸುರಾಣಾಂ. ತೇಷಾಂ ದೈತ್ಯಾನಾಂ ಪ್ರಪಾತಾಯ, ಇಂಥ ದೈತ್ಯರನ್ನು ಮೋಹಗೊಳಿಸುವುದಕ್ಕಾಗಿ, ಅಂದ್ರೆ ಅವರಿಗೆ ತಮಸ್ಸನ್ನ ಕಳಿಸುವುದಕ್ಕಾಗಿ, ಸತಾಂ ವಿಮುಕ್ತಿ, ಸಜ್ಜನರಿಗೆ, ಈಗ ಸಜ್ಜನರಿಗೂ ಕೂಡ ಆ ತರ್ಕ, ಮಣಿಮಾನ್ ಮುಂತಾದ ದೈತ್ಯರು ಮಾಡಿದ ತರ್ಕವನ್ನ ಕೇಳಿ ಅವರಿಗೂ ಕೂಡ ತಪ್ಪಾದ ಜ್ಞಾನ ಬಂದೋಯ್ತು ಕಲಿಯುಗದಲ್ಲಿ. ಅದರಿಂದ ಸಜ್ಜನರಿಗೆ ಮೋಕ್ಷ ಆಗಬೇಕು, ಅದಕ್ಕೆ ಸರಿಯಾದ ತತ್ವಜ್ಞಾನ ಬೇಕು. ಅದರಿಂದ ಭೀಮಾಂಶಃ, ಭೀಮ, ಹಿಂದೆ ಯಾರು ವಾಯುದೇವರ ಪುತ್ರರಾದ ಭೀಮಸೇನ ದೇವರು ಮೂಲ ರೂಪದಲ್ಲಿ ಐಕ್ಯವನ್ನ ಪಡೆದರು, ಆ ಅಂಶವೇ ಮತ್ತೆ ಭೂಮಿಯಲ್ಲಿ ಅವತಾರ ಮಾಡಿ, ಶ್ರೀಮನ್ ಮಧ್ವಾಚಾರ್ಯರಾಗಿ ಅವತಾರ ಮಾಡಿ ಸರಿಯಾದ ತತ್ವಜ್ಞಾನವನ್ನ ಸಜ್ಜನರಿಗೆ ಕೊಟ್ಟು ಅವರಿಗೆ ಮೋಕ್ಷ ಆಗುವಂತೆ ಅನುಗ್ರಹ ಮಾಡಿದ್ರು ಅಂತ ಹೇಳ್ತಾರೆ. ವಿಮುಕ್ತಿಯೈ ಯಜ್ಜನ್ಮೋಕ್ತಂ ಪ್ರಾಕ್ ತಜ್ಜನ್ಮಾತ್ರ ಭೂಮಾ ವಾಸ. ಮತ್ತು ದುರ್ಗಾದೇವಿಯು ಕೂಡ ಪುನಃ ವಿಪ್ರಕುಲೆ ಅವತೀರ್ಣ, ವಿಪ್ರಕುಲದಲ್ಲಿ ಬ್ರಾಹ್ಮಣರ ಮಗಳಾಗಿ ದುರ್ಗಾದೇವಿ ಅವತಾರ ಮಾಡಿ ಅಸುರಾನಾಂ ವ್ರಾತಂ ಸಮೂಹ ಮನುಷ್ಯತಿ, ಅಸುರರ ಸಮೂಹವನ್ನೇ ನಾಶ ಮಾಡ್ತಾಳೆ. ಈ ರೀತಿಯಾಗಿ ಅಸುರರ ನಾಶ, ಮೊದಲು ಭೀಮಸೇನ ದೇವರು ಮಧ್ವಾಚಾರ್ಯರಾಗಿ ಅವತಾರ ಮಾಡಿ ಅವರೇನು ಅಜ್ಞಾನವನ್ನ ಪ್ರಚಾರ ಮಾಡಿದ್ರು ಅದನ್ನೆಲ್ಲ ತೆಗೆದುಹಾಕಿ ಸಜ್ಜನರಿಗೆ ಸರಿಯಾದ ತತ್ವಜ್ಞಾನ ಬರುವಂತೆ ಮಾಡಿದರು. ಮತ್ತು ಆ ಅಸುರರ ಸಂಹಾರ ಮಾಡುವ ಕೆಲಸವನ್ನ ದುರ್ಗಾದೇವಿ, ಲಕ್ಷ್ಮಿಯ ಸ್ವರೂಪಳಾದ ದುರ್ಗಾದೇವಿ ಬ್ರಾಹ್ಮಣೇ ಅವತೀರ್ಣ, ಒಂದು ಬ್ರಾಹ್ಮಣನಲ್ಲಿ ಅವತಾರ ಮಾಡಿ ಆ ದೈತ್ಯರನ್ನೆಲ್ಲ ಸಂಹಾರ ಮಾಡ್ತಾರೆ. ಪಯಸ್ವಿನಿ ತೀರದಲ್ಲಿ ಅವತಾರ ಮಾಡ್ತಾರೆ ಅಂತ ಉಲ್ಲೇಖ ಇದೆ. ಹಿಂದನೇ ಕೃಷ್ಣಾವತಾರ ಕಾಲದಲ್ಲಿ ದುರ್ಗಾದೇವಿ ಅವತಾರ ಮಾಡಿ ದುಷ್ಟರನ್ನ ಸಂಹಾರ ಮಾಡಿದ್ದಾರೆ. ಅದರಿಂದ ಪುನಃ ಮತ್ತೆ ದುರ್ಗಾದೇವಿ ಅವತಾರ ಮಾಡ್ತಾರೆ ಅಂತ ಪುನಃ ಎನ್ನುವ ಶಬ್ದವನ್ನು ಕೂಡ ಆಚಾರ್ಯರು ಇಲ್ಲಿಗೆ ಹಾಕಿದ್ದಾರೆ ಅಂತ ಅರ್ಥ. ತತಃ ಕಲೇರಂತಮವಾಪ್ಯ ಧರ್ಮ ಜ್ಞಾನಾದಿ ಕಲ್ಯಾಣ ಗುಣಪ್ರಹೀನೆ ಲೋಕೆ ವಿರಿಂಚ ತ್ರಿಪುರಘ್ನ ಶಕ್ರ ಪೂರ್ವಾಪಯೋಬ್ಧಿಂ ತ್ರಿದಶಾ ಪ್ರಜಗ್ಮುಹು. ತತಃ ದುರ್ಗಾವತಾರ ನಂತರಂ, ದುರ್ಗಾದೇವಿ ಅವತಾರ ಆದ ಬಳಿಕ, ಕಲೇಹೇ ಕಲಿಯುಗಸ್ಯ ಅಂತಿಮ್, ಕಲಿಯುಗದ ಕೊನೆ ಬರುತ್ತದೆ. ಅಲ್ಲಿ ಲೋಕೆ ಸಜ್ಜನೆ ಧರ್ಮಜ್ಞಾನಾದಿ ಕಲ್ಯಾಣ ಗುಣೈಹಿ ಹರಿಭಕ್ತಿಯಾದಿ ಉತ್ತಮ ಗುಣೈಹಿ ಪ್ರಹೀನೆ ನಷ್ಟೇ ಸತಿ. ಆ ಕಲಿಯುಗದ ಕೊನೆ ಬರ್ತಾ ಬರ್ತಾ ಸಜ್ಜನರಿಗೆ, ಜನರಿಗೆ ಧರ್ಮದಲ್ಲಿ ಆಸಕ್ತಿ ಇರೋದಿಲ್ಲ, ಹರಿಭಕ್ತಿ ಮುಂತಾದ ಗುಣಗಳು ಅದೆಲ್ಲ ನಷ್ಟವಾಗಿರುತ್ತದೆ. ಆಗ ಏನಾಯ್ತು ಅಂದ್ರೆ ವಿರಿಂಚಿ ಬ್ರಹ್ಮ
ಬ್ರಹ್ಮ, ರುದ್ರ, ಇಂದ್ರ ಮೊದಲಾದ ದೇವತೆಗಳು ಮತ್ತೆ ಪರಮಾತ್ಮನ ಹತ್ರ ಹೋಗಿ ಪಯೋಬ್ಧೀನ್ ತ್ರಿದಶಾಹ ಪ್ರಜಗ್ಮುಹು, ದೇವತೆಗಳು ಹೋಗಿ ಮತ್ತೆ ಪರಮಾತ್ಮನನ್ನ ಪ್ರಾರ್ಥನೆ ಮಾಡ್ತಾರೆ, ಕಲ್ಕಿ ಅವತಾರ ಆಗಬೇಕು ಅಂತ. ನಾರಾಯಣಸ್ಥೈ ಸ್ತುತಿ ಪೂರ್ವಮರ್ತಿತೋ ಭವಾಯ ಲೋಕಸ್ಯ ಸ ಶಂಫಲಾಕ್ಯೆ ಗ್ರಾಮೇ ಮುನೇ ವಿಷ್ಣು ಯಶೋಭಿದಸ್ಯ ಗೃಹೇ ಬಭೂವ ವಿರಚಿಂತ್ಯ ಶಕ್ತಿ ತೈಹಿ ದೇವೈಹಿ ಅವತಾರಾಯ ಅರ್ಪಿತಃ. ಮತ್ತೆ ದೇವತೆಗಳು ಹೋಗಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿದರಂತೆ, ಸ್ವಾಮಿ ಇದು ಅವತಾರ ಮಾಡಬೇಕು, ಕಲಿಯುಗದಲ್ಲಿ ಧರ್ಮ ಎಲ್ಲ ಹಾನಿಯಾಗಿದೆ, ದುಷ್ಟ ಜನರೇ ತುಂಬಿ ಇದ್ದಾರೆ, ಹಾಗೆ ಅಂತ. ಸಜ್ಜನರು ಸ್ವಲ್ಪ ಜನ ಇರ್ತಾರೆ, ಅವರಿಗೂ ಸದ್ಗತಿ ಆಗಿ ಆಗುತ್ತದೆ, ಆದರೂ ದುಷ್ಟ ಜನರು ಜಾಸ್ತಿ ಇರ್ತಾರೆ, ಹಾಗೆ ಅಂತ ದೇವತೆಗಳು ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಧರ್ಮಜ್ಞಾನಾದಿ ಸಂಪದೆ ಲೋಕಸ್ಯ ಸಜ್ಜನಸ್ಯ ಭವಾಯ, ಲೋಕದಲ್ಲಿ ಸಜ್ಜನರಿಗೆ ಧರ್ಮಜ್ಞಾನಾದಿಗಳು ಸಂಪತ್ತು ಆಗಬೇಕು ಎನ್ನುವುದಕ್ಕಾಗಿ ಶಂಫಲ ಎನ್ನುವ ಗ್ರಾಮದಲ್ಲಿ ವಿಷ್ಣು ಯಶಃ ಅಂತ ಒಂದು ಬ್ರಾಹ್ಮಣ, ಆ ಬ್ರಾಹ್ಮಣನ ಮಡದಿಯಲ್ಲಿ ಪರಮಾತ್ಮ ಕಲ್ಕಿಯಾಗಿ ಅವತಾರ ಮಾಡ್ತಾನೆ. ಶ್ರೀಮನ್ನಾರಾಯಣನೇ ಕಲ್ಕಿಯಾಗಿ ಅವತಾರ ಮಾಡ್ತಾನೆ. ಮುನೇಹೇ ಋಷೇಹೇ ಗೃಹೇ ಅಂತ ಬರೀತಾರೆ. ಅವರೊಂದು ಋಷಿಗಳಾಗಿ ಇರ್ತಾರೆ, ಅವರ ಮಡದಿಯಲ್ಲಿ ಪರಮಾತ್ಮ ಕಲ್ಕಿಯಾಗಿ ಅವತಾರ ಮಾಡ್ತಾನೆ. ಕಲೆ ಸುಖಾತ್ಕಾರತ ಏವ ಕಲ್ಕಿ ಜ್ಞಾನಂ ಕಲಂ ಕಂ ಸುಖಮೇವ ತದ್ವಾಂ ಕಲ್ಕೀತಿ ವಾ ತೇನ ಸಮಸ್ತದಸ್ಯೋ ವಿನಾಶನಂ ತೇನ ದಿನಾದ್ವ್ಯಧಾಯಿ. ತಸ್ಮಿನ್ ಅವತಾರೇ ಕಲ್ಕಿ ಶಬ್ದಂ ದ್ವೇದಾ ನಿರ್ವಕ್ತಿ. ಕಲ್ಕಿ ಅಂದರೆ ಏನು ಹಾಗೆ ಅಂತ ಎರಡು ರೀತಿಯಾಗಿ ಆಚಾರ್ಯರು ಅರ್ಥ ಹೇಳ್ತಾ ಇದ್ದಾರೆ. ಕಲೇಹೇ ದೈತ್ಯಸ್ಯ ಕಾತ್ಕಾರತಃ ನಿಷ್ಕಾಸನಾತ್ ಕಲ್ಕಿ, ಕಲಿಯುಗದಲ್ಲಿ ಇದ್ದ ದೈತ್ಯರನ್ನೆಲ್ಲ ಸಂಹಾರ ಮಾಡಿದ್ದರಿಂದ ದೇವರಿಗೆ ಕಲ್ಕಿ ಅಂತ ಹೆಸರು. ಇನ್ನು ಜ್ಞಾನಂ ಕಲಂ ಇತ್ಯುಚ್ಯತೆ, ಕಲಂ ಅಂದ್ರೆ ಜ್ಞಾನಂ ಅಂತ, ಸುಖಂ ಅಂದ್ರೆ ಕಂ ಅಂತ. ಕಲಂ ಕಂ ತದ್ವಾನ್ ಜ್ಞಾನ ಸುಖ ಉಳ್ಳವ, ಜ್ಞಾನ ಉಳ್ಳವ ಸುಖ ಉಳ್ಳವ, ಅದರಿಂದ ದೇವರಿಗೆ ಕಲ್ಕಿ ಅಂತ ಹೆಸರು. ತೇನ ನಿಮಿತ್ತೇನ ಕಲ್ಕಿ ಚ ತೇನ ಕಲ್ಕಿ ರೂಪೇಣ ವಿಷ್ಣುನಾ ದಿನಾತ್ ದಿನಮಾತ್ರೇನ, ಒಂದು ದಿನದಲ್ಲಿ ದಸ್ಯು ವಿನಾಶಂ ದೈತ್ಯರನ್ನೆಲ್ಲ ಪರಮಾತ್ಮ ಸಂಹಾರ ಮಾಡಿದ, ಹಾಗೆ ಅಂತ ಹೇಳ್ತಾರೆ. ಅಧರ್ಮ ವೃತ್ತಂ ವಿಮುಖಂ ಹರೇಶ್ಚ ನಿಹತ್ಯ ನಿಶೇಷ ಜನಂ ತುರಂಗಿ ಸಂಸ್ಥಾಪಯಾಮಾಸ ಸಧರ್ಮಕೇತುಂ ಜ್ಞಾನಂ ಸ್ವಭಕ್ತಿಂ ಚ ನಿಜ ಪ್ರಜಾಸು. ತುರಂಗಿ, ತುರಗಾರೂಢನಾಗಿ ಕುದುರೆ ಮೇಲೆ ಕುಳಿತವನಾಗಿ ಪರಮಾತ್ಮ ಅಧರ್ಮ ವೃತ್ತಂ ಹರೇಹೇ ವಿಮುಖಂ ಚ, ಯಾರ್ಯಾರು ಪರಮಾತ್ಮನಿಗೆ ವಿಮುಖರಾಗಿ ಅಂದ್ರೆ ಪರಮಾತ್ಮನ ವಿರೋಧವನ್ನು ಮಾಡ್ತಾರೆ ಅವರೆಲ್ಲರನ್ನು ಕೂಡ ನಿಶೇಷವಾಗಿ ಒಬ್ಬರು ಕೂಡ ಉಳಿಯದೆ ಸರ್ವಜನಂ ನಿಹತ್ಯ, ಎಲ್ಲರನ್ನು ಸಂಹಾರ ಮಾಡಿ ಸಹ ಕಲ್ಕಿ ನಿಜ ಪ್ರಜಾಸು ಸ್ವಭಕ್ತೇಷು ತೇಷು ಧರ್ಮಂ ಸಾತ್ವಿಕಾಧಿಕಂ ಸಂಸ್ಥಾಪಯ ಮಾಸ. ಪರಮಾತ್ಮ ಏನ್ ಮಾಡಿದ, ತನ್ನ ಜನರಲ್ಲಿ ಸಜ್ಜನರಲ್ಲಿ ಧರ್ಮಾದಿ ಗುಣಗಳನ್ನೆಲ್ಲ ಮತ್ತೆ ಸಂಸ್ಥಾಪನೆ ಮಾಡ್ತಾನೆ. ಯಾವಾಗ ಧರ್ಮಕ್ಕೆ ಜ್ಞಾನಕ್ಕೆ ಹಾನಿ ಆಗ್ತದೆ ಆಗ ಪರಮಾತ್ಮ ತಾನು ಅವತಾರ ಮಾಡಿ ಜ್ಞಾನವನ್ನು ಧರ್ಮವನ್ನು ಕೂಡ ಮತ್ತೆ ಮತ್ತೆ ಪ್ರತಿಷ್ಠಾಪನೆ ಮಾಡ್ತಾ ಇರ್ತಾನೆ. ಕೃಷ್ಣಾವತಾರದಲ್ಲಿ ಆದದ್ದು ಅದೇ, ಕಲ್ಕಿ ಅವತಾರದಲ್ಲೂ ಕೂಡ ಅದೇ ಮುಂದೆ ಮಾಡ್ಲಿಕ್ಕಿದ್ದಾನೆ. ಅಲ್ಲಿದ್ದ ಸಜ್ಜನರಿಗೆ ಧರ್ಮವನ್ನ ಜ್ಞಾನವನ್ನು ಪರಮಾತ್ಮ ಪ್ರಕಾಶ ಆಗುವಂತೆ ಮಾಡಿದ ಅಂತ ಹೇಳ್ತಾರೆ. ಇತ್ಯಾದ್ಯನಂತಾನಿ ಹರೇರುದಾರ ಕರ್ಮಾಣಿ ರೂಪಾಣಿ ಚ ಸದ್ಗುಣಾಶ್ಚ ನಿತ್ಯವ್ಯಪೇತಾ ಕಿಲ ದೋಷಕಸ್ಯ ಬ್ರಹ್ಮೇತ್ಯನಂತೇತಿ ಚ ನಾಮಯೇನ. ಈ ರೀತಿಯಾಗಿ 10 ಅವತಾರಗಳನ್ನು ಹೇಳಿದ್ದಾರೆ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ ಅಂತ ಮಹಾಭಾರತದಲ್ಲಿ 10 ಅವತಾರಗಳ ನಿರೂಪಣೆಯನ್ನು ಕೂಡ ಮಾಡಿ, ತದನಂತರ ಇತ್ಯಾದಿನಿ ಅನಂತಾನಿ, ಪರಮಾತ್ಮನ ವ್ಯಾಪಾರಗಳು ರೂಪಗಳು ಅದು ಅನಂತವಾದದ್ದು. ನಾವು 10 ಅವತಾರ ಹೇಳಿದ್ದು, ಕೆಲವು ಕರ್ಮಗಳು ಅಷ್ಟೇ ಹೇಳಿದ್ದು ನಾವಿಲ್ಲಿ, ಆದರೆ ಒಂದೊಂದು ಕೂಡ ಏನಾಗಿದೆ, ಅನಂತವಾಗಿದೆ. ಮತ್ತು ಪರಮಾತ್ಮನಲ್ಲಿ ಯಾವ ದೋಷವೂ ಇಲ್ಲ, ನಿರ್ದುಷ್ಟವಾದ ಗುಣಗಳು. ಮತ್ತು ನಿತ್ಯಂ ಅಪೇತಾಹ ಅಖಿಲಾಹ ದೋಷಾಹ, ಯಾವ ದೋಷವೂ ಇಲ್ಲ ಪರಮಾತ್ಮನಲ್ಲಿ. ಗುಣಪೂರ್ಣನಾಗಿದ್ದಾನೆ, ದೋಷ ದೂರನಾಗಿದ್ದಾನೆ. ಈ ರೀತಿಯಾಗಿ ಅನಂತ ಗುಣಪೂರ್ಣತ್ವೇನ ಬ್ರಹ್ಮ, ಪರಮಾತ್ಮನನ್ನ ಬ್ರಹ್ಮ ಅಂತ ಕರೀತಾರೆ. ಯಾಕೆ? ಅವನು ಅನಂತ ಗುಣಪೂರ್ಣನಾಗಿ ಇದ್ದಾನೆ, ಹಾಗೆ ಅಂತ. ಅದರಿಂದ ದೇವರನ್ನ ಬ್ರಹ್ಮ ಅಂತ ಕರೀತಾರೆ.
ತಸ್ಮಾತ್ ಗ್ರಂಥಬಾಹುಲ್ಯ ಭಯಾತ್ ಏವಂ ಉಪಸಂಹರೇತಿ ನದು ತದ್ಗುಣಾದೀನಾಂ ಪರಿಸಮಾಪ್ತತ್ವಾದಿತಿ ಭಾವ. ಇನ್ನು ಅನಂತ ಅಂತ ಕರೀತಾರೆ. ಯಾಕೆ? ಒಂದೊಂದು ಗುಣಗಳು ಏನಿದೆ, ಅನಂತ ಗುಣಗಳಿದೆ, ಒಂದೊಂದು ಗುಣಗಳು ಅನಂತವಾಗಿದೆ. ಅದರಿಂದ ದೇವರಿಗೆ ಅನಂತ ಅಂತಲೂ ಕರೀತಾರೆ. ಬ್ರಹ್ಮ ಅನಂತ ಅಂತ ಅನೇಕ ಹೆಸರುಗಳು ದೇವರಿಗೆ ಇದೆ ಅಂತ ಹೇಳ್ತಾರೆ. ಆನಂದತೀರ್ಥಾಖ್ಯ ಮುನಿ ಸುಪೂರ್ಣ ಪ್ರಜ್ಞಾಭಿದೋ ಗ್ರಂಥಮಿಮಂ ಚಕಾರ ನಾರಾಯಣೇನಾಭಿಹಿತೋ ಬದರ್ಯಾಂ ತಸ್ಯೇವ ಶಿಷ್ಯೋ ಜಗದೇಕವರ್ತುಃ. ಇಲ್ಲಿಗೆ ಸ್ವಗ್ರಂಥಸ್ಯ ಅಭ್ಯುಪಾದೇಯಾರ್ಥಂ ಸ್ವನಾಮ ಖ್ಯಾಪಯನ್ ಅಶೇಷ ಪ್ರಮಾಣ ಮೂಲತ್ವಂ ಆಹ. ಇಲ್ಲಿ ಆಚಾರ್ಯರು 32 ಅಧ್ಯಾಯಗಳನ್ನ ರಚನೆ ಮಾಡಿ ಮಂಗಳವನ್ನ ಮಾಡ್ತಾ ಇದ್ದಾರೆ. ಈ ಗ್ರಂಥವನ್ನ, ಮಹಾಭಾರತ ತಾತ್ಪರ್ಯ ನಿರ್ಣಯ ಎನ್ನುವ ಗ್ರಂಥವನ್ನ ರಚನೆ ಮಾಡಿದವರು ಅವರ ಸ್ವರೂಪವನ್ನ ಹೇಳ್ಕೊಡ್ತಾ ಇದ್ದಾರೆ. ಆನಂದ ತೀರ್ಥಾಖ್ಯ ಮುನಿಹಿ, ಆನಂದ ತೀರ್ಥರು ಅಂದ್ರೆ ಶ್ರೀಮನ್ ಮಧ್ವಾಚಾರ್ಯರು ರಚನೆ ಮಾಡಿದರು. ಅವರಿಗೆ ಪೂರ್ಣಪ್ರಜ್ಞಾ ಅಂತ ಹೆಸರು. ಪೂರ್ಣಪ್ರಜ್ಞಾ ಅಂತ ಕರೆಯಲ್ಪಡುವ ಅವರು ಇಮಂ ಗ್ರಂಥಂ ಚಕಾರ, ಈ ಗ್ರಂಥವನ್ನ ರಚನೆ ಮಾಡಿದರು. ಹೇಗೆ, ಯಾಕೆ ಮಾಡಿದ್ರು ಹಾಗೆ ಅಂದ್ರೆ, ಪರಮಾತ್ಮ ಆಚಾರ್ಯರು ಬದರಿಗೆ ಹೋದಾಗ ನಾರಾಯಣನ ದರ್ಶನ ಆಗುತ್ತದೆ. ಆಗ ಪರಮಾತ್ಮ ಬದರಿ ನಾರಾಯಣ ಅವರಿಗೆ ಆಜ್ಞೆ ಮಾಡಿದರಂತೆ, ನೀವು ಮಹಾಭಾರತಕ್ಕೆ ತಾತ್ಪರ್ಯವನ್ನ ತಿಳಿಸುವ ಒಂದು ಗ್ರಂಥವನ್ನ ರಚನೆ ಮಾಡ್ರಿ ಅಂತ ಆಜ್ಞೆ ಮಾಡಿದ. ಆ ಪರಮಾತ್ಮನ ಆಜ್ಞೆಯನ್ನ ಶಿರಸಾ ವಹಿಸಿ ಶ್ರೀಮನ್ ಮಧ್ವಾಚಾರ್ಯರು ಈ ಒಂದು ಗ್ರಂಥವನ್ನ ರಚನೆ ಮಾಡಿದ್ದಾರೆ. ತಸ್ಯ ಜಗದೇಕ ಬರ್ತುಹು ನಾರಾಯಣಸ್ಯೈವ ಶಿಷ್ಯ, ನಾರಾಯಣನ ಶಿಷ್ಯರೇ ಆಗಿದ್ರು ಮಧ್ವಾಚಾರ್ಯರು ಹಾಗೆ ಅಂತ. ಯಸ್ತತ್ ಪ್ರಸಾದಾದ ಕಿಲಾಂಶ್ಚ ವೇದಾನ್ ಸಪಂಚರಾತ್ರಾನ್ ಸಹರಹಸ್ಯ ಸಂಗ್ರಹಾನ್ ವೇದೇತಿಹಾಸಾಂಶ್ಚ ಪುರಾಣಯುಕ್ತಾನ್ ಯಥಾ ವದನ್ಯಾ ಅಪಿ ಸರ್ವವಿದ್ಯಾಃ. ಯಸ್ಯ ನಾರಾಯಣಸ್ಯ ಪ್ರಸಾದಾದ್, ಯಾವ ನಾರಾಯಣನ ಪ್ರಸಾದದಿಂದ ಪಂಚರಾತ್ರ, ಇತಿಹಾಸ, ವೇದ, ಪುರಾಣ ಇದೆಲ್ಲವನ್ನು ಕೂಡ ಯಥಾವತ್ ವೇದ, ಮಧ್ವಾಚಾರ್ಯರಿಗೆ ಎಲ್ಲದರ ಜ್ಞಾನವೂ ಇದೆ. ವೇದಗಳ ಇತಿಹಾಸ, ಪುರಾಣ, ಪಂಚರಾತ್ರ ಎಲ್ಲದರ ಜ್ಞಾನವೂ ಇದೆ. ಹೇಗೆ? ನಾರಾಯಣನ ಪ್ರಸಾದದಿಂದ. ಅದರಿಂದ ಆಚಾರ್ಯರು ಏನೇ ಹೇಳಿದರೂ ಕೂಡ ಅದು ಆ ಇತಿಹಾಸ, ಪುರಾಣಗಳ, ವೇದಗಳ ಮೂಲವೇ ಆಗಿರುತ್ತದೆ. ಇದು ಕೂಡ ನಾರಾಯಣ ಪ್ರಸಾದದಿಂದ ಅವರಿಗೆ ಅಂತ ಶುದ್ಧವಾದ ಪೂರ್ಣವಾದ ಜ್ಞಾನ ಬಂದಿದೆ ಅಂತ ಆಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಸಮಸ್ತ ಶಾಸ್ತ್ರಾರ್ಥ ವಿನಿರ್ಣಯೋಯಂ ವಿಶೇಷತೋ ಭಾರತ ವರ್ತ್ಮಚಾರಿ ಗ್ರಂಥಕೃತೋಯಂ ಜಗತಾಂ ಜನಿತ್ರಂ ಹರಿಂ ಗುರುಂ ಪ್ರೀಣಯತಾ ಮುನೈವ. ಅಮುನ ಆನಂದ ತೀರ್ಥೇನ ಪೂರ್ಣಪ್ರಜ್ಞಾಚಾರ್ಯರಿಂದ ಸಮಸ್ತ ಶಾಸ್ತ್ರಾರ್ಥ ನಿರ್ಣಯ, ಇದು ಕೇವಲ ಮಹಾಭಾರತದ ನಿರ್ಣಯ ಅಂತ ತಿಳಿಯಬಾರ್ದು. ಇಡೀ ವೇದಗಳ, ಇಡೀ ಇತಿಹಾಸ ಪುರಾಣಗಳ ಒಂದು ನಿರ್ಣಯ ಇದು. ಶಾಸ್ತ್ರದ ಅಭಿಪ್ರಾಯ ಅಂದ್ರೆ ಇದೆ. ವಿಶೇಷವಾಗಿ ಭಾರತ ಮಾರ್ಗವರ್ತಿ, ಮಹಾಭಾರತವನ್ನ ಅವಲಂಬಿಸಿ ಬರೆದಿದ್ರು ಕೂಡ ಇದು ಸಮಸ್ತ ವೇದಶಾಸ್ತ್ರಗಳ ಒಂದು ನಿರ್ಣಯ ಹಾಗೆ ಅಂತ. ಕಥಂಭೂತೇನ ಅಮುನಾ ಜಗತಾಂ ಜನಿತ್ರಂ ಉತ್ಪಾದಕಂ ಹರಿಮೇವ ಗುರುಂ ಪ್ರಣೀಯತಾ ತೈಹಿ. ಒಳಗಿದ್ದು ಪರಮಾತ್ಮನೇ ಇದನ್ನ ರಚನೆ ಮಾಡಿ, ಹರಿ ವೇದವ್ಯಾಸರು ಪ್ರೀಣಯತ ಅಮುನೈವ ಆನಂದ ತೀರ್ಥೇನ ಹಾಗೆ ಅಂತ. ಈ ರೀತಿಯಾಗಿ ಈ ಗ್ರಂಥದ ಪ್ರಯೋಜನ ಏನು? ಹರಿಪ್ರೀತಿರೇವ, ಹರಿಂ ಗುರುಂ ಪ್ರೀಣಯತ ಅಮುನೈವ. ಪರಮಾತ್ಮನೇ ಒಳಗಿದ್ದು ರಚನೆ ಮಾಡಿದ್ದು, ಆ ಪರಮಾತ್ಮನ ಪ್ರೀತಿಗಾಗಿ ನಾವು ಈ ಗ್ರಂಥವನ್ನು ಕೂಡ ರಚನೆ ಮಾಡಿದ್ದೀವಿ ಹಾಗೆ ಅಂತ ಆಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ವಿನಿರ್ಣಯೋ ನಾಸ್ತ್ಯಮುನಾ ವಿನಾಯತ್ ವಿಪ್ರಸ್ಥಿತಾನಾಮಿವ ಸರ್ವವಾಚಾಂ ತದ್ಬ್ರಹ್ಮಸೂತ್ರಾಣಿ ಚಕಾರ ಕೃಷ್ಣೋ ವ್ಯಾಖ್ಯಾತ ತೇಷಾಂ ಅಯಥಾಕೃತಾನ್ಯೈಃ. ನನು ಕೇವಲಂ ಇಮಮೇವ ಗ್ರಂಥಂ ಚಕಾರ ಅಪಿತು ಅನ್ಯಾನ್ಯಪಿ ಇತಿ ವಕ್ತುಮಃ. ಕೇವಲ ಮಹಾಭಾರತ ತಾತ್ಪರ್ಯ ಗ್ರಂಥ ಮಾತ್ರ ಅಲ್ಲ, ಇನ್ನು ಅನೇಕ ಗ್ರಂಥಗಳು ಇದೆ. ಬ್ರಹ್ಮಸೂತ್ರಾಖ್ಯೇನ ಗ್ರಂಥಂ ವಿನಾ ವಿಪ್ರಸ್ಥಿತಾನಾಮಿವ ವಿರೂಪತ್ವ ಪ್ರತೀಯಮಾನಾನಾಂ ವೇದಾದಿ ವಾಚಾಂ. ಬ್ರಹ್ಮಸೂತ್ರ ರಚನೆ ಮಾಡಿದರು ವೇದವ್ಯಾಸರು. ಆ ವೇದಗಳಿಗೆ ಹೇಗೆ ಅರ್ಥ ಮಾಡಬೇಕು ಅಂತ ವಿಶೇಷವಾಗಿ ತಿಳಿಸಿಕೊಡುವುದಕ್ಕೆ ಆ ಬ್ರಹ್ಮಸೂತ್ರವನ್ನ ರಚನೆ ಮಾಡಿದರು. ವೇದಾದಿ ವಾಚಾಂ ನಿರ್ಣಯ ನಾಸ್ತಿ. ಆ ಬ್ರಹ್ಮಸೂತ್ರ ಬಿಟ್ರೆ ವೇದಾದಿಗಳಿಗೆ ನಿರ್ಣಯ ಮಾಡೋದು ಕಷ್ಟ ಇದೆ. ಯಸ್ಮಾತ್ ತಸ್ಮಾತ್ ಕೃಷ್ಣ ವ್ಯಾಸ ಬ್ರಹ್ಮಸೂತ್ರಾಣಿ ಚಕಾರ.
ಬ್ರಹ್ಮಸೂತ್ರ ಇಲ್ಲದೆ ವೇದಾದಿಗಳಿಗೆ ಇದೇ ಅರ್ಥ ಅಂತ ನಿರ್ಣಯ ಮಾಡೋದು ಕಷ್ಟ ಆಗ್ತಾ ಇತ್ತು. ಇದನ್ನ ಮನಗಂಡು ವೇದವ್ಯಾಸರು ಬ್ರಹ್ಮಸೂತ್ರವನ್ನ ರಚನೆ ಮಾಡಿದರು. ಅಥ ತೇಷಾಂ ಬ್ರಹ್ಮಸೂತ್ರಾನಾಂ ಅನ್ಯೈಹಿ ದುರ್ವಾದಿಭಿಹಿ ಅನ್ಯಥಾ ವ್ಯಾಖ್ಯಾ ಅಂತ ಬ್ರಹ್ಮಸೂತ್ರಗಳಿಗೂ ಕೂಡ ನಾವು ನೋಡಿದೀವಿ ನೋಡಿ. ಮಣಿಮಾನ್ ಮುಂತಾದ ದೈತ್ಯರೆಲ್ಲ ಏನ್ ಮಾಡಿದರು, ಆ ಬ್ರಹ್ಮಸೂತ್ರಕ್ಕೂ ಅಪವ್ಯಾಖ್ಯಾನ ಮಾಡಿಬಿಟ್ರು. ಬ್ರಹ್ಮಸೂತ್ರದ ಅಭಿಪ್ರಾಯವನ್ನು ಕೂಡ ವೇದಕ್ಕೂ ತಪ್ಪು ಅರ್ಥ ಹೇಳೋದು, ಬ್ರಹ್ಮಸೂತ್ರಗಳಿಗೂ ತಪ್ಪಾಗಿ ಅರ್ಥ ಅಪವ್ಯಾಖ್ಯಾನವನ್ನ ರಚನೆ ಮಾಡಿದರು ಅಂತ ಹೇಳ್ತಾರೆ. ನಿಗೂಹಿತಂ ಯತ್ ಪುರುಷೋತ್ತಮತ್ವಂ ಸೂತ್ರೋಕ್ತಮಪ್ಯತ್ರ ಮಹಾಸುರೇಂದ್ರೈಃ ಜೀವೇಶ್ವರೈಕ್ಯಂ ಪ್ರವದದ್ಭಿರುಗ್ರೈಃ ವ್ಯಾಖ್ಯಾಯ ಸೂತ್ರಾಣಿ ಚಕಾರ ಚಾಭಿಃ. ಈ ರೀತಿಯಾಗಿ ಭೂಮಿಯಲ್ಲಿ ಅಪವ್ಯಾಖ್ಯಾನ ಏನು ಅದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಜೀವೇಶ್ವರ ಐಕ್ಯಂ, ಜೀವ ಮತ್ತು ಪರಮಾತ್ಮ ಇವರಿಬ್ಬರಲ್ಲಿ ಭೇದ ಇಲ್ಲ, ಜೀವ ಪರಮಾತ್ಮ ಒಂದೇ ಅಂತ ಹೇಳೋದು. ಅತೇವ ಉಗ್ರೈಹಿ ತೀಕ್ಷ್ಣೈಹಿ ಮಹಾ ಅಸುರೇಂದ್ರೈಹಿ, ಮಹಾ ಅಸುರರು ಮಣಿಮತ್ತ ಮುಂತಾದವರು, ಕ್ರೋಧವಶಾದಿ ದೈತ್ಯರು, ಅವರು ಸೂತ್ರೋಕ್ತಂ ಬ್ರಹ್ಮಸೂತ್ರೋಜಿತಮಪಿ ಪುರುಷೋತ್ತಮತ್ವಂ ರಮಾ ಬ್ರಹ್ಮಾದಿಭ್ಯ ಉತ್ಕೃಷ್ಟತ್ವಂ ಭಗವತಃ, ಸೂತ್ರದಲ್ಲೂ ಹೇಳಿದ್ದಾರೆ, ಆದರೂ ಕೂಡ ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ ಎನ್ನುವ ವಿಚಾರವನ್ನ ಅವರೆಲ್ಲ ಮುಚ್ಚಿ ಹಾಕಿದ್ರು. ಹರಿ ಸರ್ವೋತ್ತಮ ಎನ್ನುವ ವಿಚಾರವನ್ನ ವೇದಗಳಲ್ಲಿ ಇದೆ, ಬ್ರಹ್ಮಸೂತ್ರಗಳಲ್ಲಿ ಹೇಳಿದ್ದಾರೆ. ಆದರೂ ಕೂಡ ಆ ದೈತ್ಯರು ವೇದಗಳಿಗೆ ಸೂತ್ರಗಳಿಗೆ ಅಪವ್ಯಾಖ್ಯಾನವನ್ನ ಮಾಡಿ ಹರಿ ಸರ್ವೋತ್ತಮತ್ವ ಜ್ಞಾನವನ್ನ ಮುಚ್ಚಿ ಹಾಕಿದ್ರು. ಆ ಕಾರಣದಿಂದ ಬ್ರಹ್ಮಸೂತ್ರಾಣಿ ವ್ಯಾಖ್ಯಾನಂ ಕೃತ್ವ ಪ್ರಕಟೀಚಕಾರ ಪುರುಷೋತ್ತಮತ್ವಂ, ಅದರಿಂದ ಆಚಾರ್ಯರು ಶ್ರೀಮದ್ ಆನಂದ ತೀರ್ಥರು ಬ್ರಹ್ಮಸೂತ್ರ ಭಾಷ್ಯವನ್ನ ಕೂಡ ರಚನೆ ಮಾಡಿ ನಿಜವಾದ ಸೂತ್ರದ ಅಭಿಪ್ರಾಯವನ್ನು ಕೂಡ ತಿಳಿಸಿಕೊಟ್ಟಿದ್ದಾರೆ. ವ್ಯಾಸಾಜ್ಞೆಯ ಭಾಷ್ಯವರಂ ವಿಧಾಯ ಪೃಥಕ್ ಪೃಥಕ್ಷೋಪನಿಷತ್ಸು ಭಾಷ್ಯಂ ಕೃತ್ವಾ ಕಿಲಾನ್ಯಂ ಪುರುಷೋತ್ತಮಂ ಚ ಹರಿಂ ವದಂತೀತಿ ಸಮರ್ಥಯಿತ್ವಾ. ಈ ರೀತಿಯಾಗಿ ಪ್ರತ್ಯೇಕವಾಗಿ ಉಪನಿಷತ್ತಿಗೆ ಬ್ರಹ್ಮಸೂತ್ರಕ್ಕೆ ಭಾಷ್ಯವನ್ನ ಬರೆದರು ಶ್ರೀಮದ್ ಆಚಾರ್ಯರು. ತದನಂತರ ಉಪನಿಷತ್ತು 10 ಉಪನಿಷತ್ತು ಅವುಗಳಿಗೂ ಕೂಡ ಭಾಷ್ಯವನ್ನ ಮಾಡಿ ಅಖಿಲೇಭ್ಯ ಬ್ರಹ್ಮರುದ್ರಾದಿಭ್ಯ ಅನ್ಯಂ, ಪರಮಾತ್ಮ ಏನಾಗಿದ್ದಾನೆ, ರಮಾ ಬ್ರಹ್ಮಾದಿಗೆ ಸಮಸ್ತ ಜಗತ್ತಿಗಿಂತ ವಿಲಕ್ಷಣನಾಗಿದ್ದಾನೆ, ಪುರುಷೋತ್ತಮನಾಗಿದ್ದಾನೆ, ಹಾಗೆ ಅಂತ ಹರಿಂ ಉಪನಿಷದಃ ಪ್ರತಿಪಾದಯಂತಿ. ಈ ರೀತಿಯಾಗಿ ಉಪನಿಷತ್ತುಗಳು ಹರಿ ಸರ್ವೋತ್ತಮನಾಗಿದ್ದಾನೆ, ವಿಲಕ್ಷಣನಾಗಿದ್ದಾನೆ ಅಂತ ಪ್ರತಿಪಾದನೆ ಮಾಡಿ ಪರಮಾತ್ಮನ ಸೇವೆಯನ್ನು ಮಾಡಿದ್ರು ಅಂತ ಅರ್ಥ. ತನುಸ್ತೃತೀಯ ಪವನಸ್ಯ ಸೇಯಂ ಸದ್ಭಾರತಾರ್ಥ ಪ್ರತಿಪಾದನಾಯ ಗ್ರಂಥಂ ಚಕಾರೇಮಂ ಉದೀರ್ಣ ವಿದ್ಯಾ ಯಸ್ಮಿನ್ ರಮಂತೆ ಹರಿಪಾದ ಭಕ್ತಾಃ. ಪವನಸ್ಯ ವಾಯೋಃ ಸಾಯಂ ವರ್ತಮಾನ ವಿಶಿಷ್ಟ ತೃತೀಯ ತನು, ವಾಯುದೇವರ 3ನೇ ಅವತಾರ ಹನುಮಂತ, ಭೀಮಸೇನ ದೇವರು, ತದನಂತರ ಮಧ್ವಾಚಾರ್ಯರು, ಹಾಗೆ ಅಂತ. ಸದ್ಭಾರತಾರ್ಥ ಪ್ರತಿಪಾದನಾಯ, ಮಹಾಭಾರತ ಬ್ರಹ್ಮಸೂತ್ರ ಮುಂತಾದವುಗಳ ನಿಜವಾದ ಅರ್ಥವನ್ನ ಪ್ರಕಟಣೆ ಮಾಡುವುದಕ್ಕಾಗಿ ಈ ಮಹಾಭಾರತ ತಾತ್ಪರ್ಯ ನಿರ್ಣಯ ಎನ್ನುವ ಗ್ರಂಥವನ್ನ ರಚನೆ ಮಾಡಿದ್ದಾರೆ. ಯಸ್ಮಿನ್ ತಾತ್ಪರ್ಯ ನಿರ್ಣಯಾಖ್ಯ ಗ್ರಂಥೆ ಉದೀರ್ಣ ವಿದ್ಯಾ, ಈ ಒಂದು ತಾತ್ಪರ್ಯ ನಿರ್ಣಯ ಗ್ರಂಥದಲ್ಲಿ ಹರಿಸರ್ವೋತ್ತಮ ಪ್ರತಿಪಾದಕತ್ವೇನ ಉತ್ತಮಾಹ ವಿದ್ಯಾ, ಹರಿ ಸರ್ವೋತ್ತಮನಾಗಿದ್ದಾನೆ, ದೇವತೆಗಳಲ್ಲಿ ಜೀವರಲ್ಲಿ ತಾರತಮ್ಯ ಇದೆ, ಆ ಪರಮಾತ್ಮನೇ ಈ ಜಗತ್ತು ಸತ್ಯ, ಪರಮಾತ್ಮನ ಅನುಗ್ರಹದಿಂದಲೇ ಮೋಕ್ಷ ಇತ್ಯಾದಿ ಅನೇಕ ಪ್ರಮೇಯಗಳು ವೇದಕ್ಕೆ ಸಮ್ಮತವಾದದ್ದು. ಆ ಎಲ್ಲಾ ವಿದ್ಯೆಯನ್ನು ಕೂಡ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ. ಅದರಿಂದ ಹರಿಪಾದ ಭಕ್ತಾಹ, ಪರಮಾತ್ಮನ ಭಕ್ತರು ಅಂತ ಯಾರಿದ್ದಾರೆ ಅವರೆಲ್ಲರೂ ಕೂಡ ಈ ಒಂದು ಗ್ರಂಥವನ್ನ ಶ್ರವಣ ಮನನಾದಿಗಳನ್ನ ಮಾಡಿ ಇದರಲ್ಲಿ ವಿಹಾರ ರಮಂತೆ ಅಂತ ಬರೀತಾರೆ ನೋಡಿ, ಕ್ರೀಡಂತೆ, ಇದಲ್ಲೇ ಆಟ ಆಡ್ತಾ ಇರ್ತಾರೆ. ಅಂದ್ರೆ ಏನರ್ಥ, ಮಹಾಭಾರತ ತಾತ್ಪರ್ಯ ನಿರ್ಣಯ ಗ್ರಂಥವನ್ನ ಮತ್ತೆ ಮತ್ತೆ ಅವರು ವಿಚಾರ ಮಾಡ್ತಾ ಇರ್ತಾರೆ, ಹಾಗೆ ಅಂತ. ಇಲ್ಲ ವಾಯುದೇವರ 3ನೇ ಅವತಾರ ಅಂತ ಹೇಳಿದ್ರಲ್ಲ, ಹೇಗೆ ಹಾಗೆ ಅಂದ್ರೆ ಅದಕ್ಕೆ ಮಂತ್ರಗಳನ್ನು ಕೂಡ ವೇದ ಮಂತ್ರವನ್ನೇ ಪ್ರಮಾಣವಾಗಿ ಕೊಡ್ತಾ ಇದ್ದಾರೆ. ತೃತೀಯಮಸ್ಯ ವೃಷಭಸ್ಯ ದೋಹಸೆ ದಶಪ್ರಮತಿಂ ಜನಯಂತ ಯೋಷಣಃ ನಿರ್ಯದೀಂ ಬುಧ್ನಾನ್ ಮಹಿಷಸ್ಯ ವರ್ಪಸ ಈಶಾನಾಸಃ ಶಬಸ ಕ್ರಂತಸೂರಯಃ ಯದಿ ಮನು ಪ್ರದಿವೋ ಮಧ್ವಾದವೇ ಗುಹಾಸಂತಂ ಆತರಿಶ್ವ ಮಥಾಯತಿ, ಹಾಗೆ ಅಂತ ವಿಶೇಷವಾಗಿ ಬಳಿತಾ ಸೂಕ್ತದ ಒಂದು ಪ್ರಮಾಣವನ್ನು ಕೂಡ ಕೊಟ್ಟು ಹೇಳ್ತಾ ಇದ್ದಾರೆ. ವೃಷಭಸ್ಯ ಶ್ರೇಷ್ಠಸ್ಯ ಅಸ್ಯ ವಾಯೋಹೋ ತೃತೀಯಂ, ಶ್ರೇಷ್ಠವಾದ ವಾಯುದೇವರ
ಮೂರನೇ ರೂಪ ಅದ್ಯಾವುದು? ದಶಪ್ರಮತಿಂ. ನೋಡಿ, ವೇದವೇ ಹೇಳ್ತಾ ಇದೆ ದಶಪ್ರಮತಿ. ದಶ ಅಂದ್ರೆ ಪೂರ್ಣ ಅಂತ ಅರ್ಥ. ಪೂರ್ಣ ಪ್ರಮತಿ, ಪೂರ್ಣ ಪ್ರಜ್ಞರು ಅಂತ ಅರ್ಥ. ಆ ಮೂರನೇ ರೂಪ ಯೋಷಿತಃ ಮಾತರಃ, ಅಂದ್ರೆ ಮಧ್ಯಗೇಹ ಭಟ್ಟರ ಮಡದಿ ಅವರಲ್ಲಿ ಶ್ರೀ ಭೂದುರ್ಗಾ ಅವರ ವಿಶೇಷ ಸನ್ನಿಧಾನದಿಂದ ಮಧ್ವಾಚಾರ್ಯರ ಒಂದು ಜನನ ಆಯಿತು ಹಾಗೆ ಅಂತ. ಮತ್ತು ಆಚಾರ್ಯನ ಮಾತೃತ್ವಾದ್ ಗೌರವಾದ್ ಬಹುವಚನಂ. ದೋಹಸೆ ಜ್ಞಾನಾರ್ಥಂ ಜನಯನ್. ಯಾಕೆ ಆಚಾರ್ಯರ ಅವತಾರ ಆಯಿತು? ಕೇವಲ ಜ್ಞಾನಕ್ಕಾಗಿ, ಸರಿಯಾದ ತತ್ವಜ್ಞಾನವನ್ನ ಉಪದೇಶ ಮಾಡಬೇಕು ಹಾಗೆ ಅಂತ. ಜ್ಞಾನಾರ್ಥಮೇವ ಯದಭೂತ್ ಅಸುದೇವ ಯೇಷಃ ಅಂತ ಸಮುದ್ರ ವಿಜಯದಲ್ಲಿ ಹೇಳಿದ್ದಾರೆ ನೋಡಿ. ಈಶಾನಾಸಃ ಶೇಷ ಶಿವಾದ್ಯಾಹ ಸೂರಯಃ. ಶೇಷ, ರುದ್ರ ಮುಂತಾದ ಜ್ಞಾನಿಗಳು ಕೂಡ ಪೂಜ್ಯ ತಮಸ್ಯ ನಾರಾಯಣಸ್ಯ ವರ್ಪಸಃ, ಪೂಜ್ಯರಾದ ನಾರಾಯಣನ ಬಲಜ್ಞಾನಾದಿ ಗುಣಾನ್, ಪರಮಾತ್ಮನ ಜ್ಞಾನವನ್ನ ಈ ವಾಯುದೇವರಿಂದಲೇ ಅಂದ್ರೆ ಮಧ್ವಾಚಾರ್ಯರಿಂದಲೇ ಸುಖವಾಗಿ ಅವರು ಕೂಡ ತಿಳಿದವರಾಗಿದ್ದಾರೆ. ಶೇಷರುದ್ರಾದಿ ದೇವತೆಗಳು ಕೂಡ ಗುರುಗಳಾಗಿ ಶ್ರೀಮನ್ ಮಧ್ವಾಚಾರ್ಯರಿದ್ದು ಅವರಿಗೂ ಕೂಡ ಪರಮಾತ್ಮನ ತತ್ವಜ್ಞಾನ ಆಗುವಂತೆ ಮಾಡಿದ್ದಾರೆ ಅಂತ ಆ ಬಳಿತ ಸೂಕ್ತದ ಅರ್ಥ ಇದೆ. ಯದೀಮಿತಿ ಯದೀಂ ಯಯೇವಂ ಪ್ರದಿವಃ ಪ್ರಕೃಷ್ಟ ದ್ಯುತಿಮಾನ್ ಮಾತರಿಶ್ವ ಮಾತರಿ ಪ್ರಮಾಣಭೂತ ಋಗಾದೌ ಶ್ವಯತಿ ಗಚ್ಚತಿ ಮಾತರಿಶ್ವ ವಾಯು ತದವತಾರಭೂತಃ ಮಧ್ವಃ ಸುಖವಾಚಿ. ಪ್ರಕೃಷ್ಟವಾದ ದ್ಯುತಿ, ಕಾಂತಿ ಉಳ್ಳವರು, ಮತ್ತು ಪ್ರಮಾಭೂತ ಋಗಾದಿಗಳಲ್ಲಿ ಶ್ವಯತಿ, ಪ್ರಮಾಣಭೂತವಾದ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಇತಿಹಾಸ, ಪುರಾಣ ಇವೇ ಮೊದಲಾದ ಶಾಸ್ತ್ರ ಗ್ರಂಥಗಳಲ್ಲಿ ಶ್ವಯತೆ ಸದಾ ಅದನ್ನ ವಿಚಾರ ಮಾಡ್ತಾ ಇರ್ತಾರೆ. ಅದರಿಂದ ಅಸೌ ಮಧ್ವಃ, ಅವರಿಗೆ ಮಧ್ವ ಅಂತ ಹೆಸರು. ಅಂತ ಮಧ್ವಾಚಾರ್ಯರು ಗುಹಾಸಂತಂ ನಿರ್ಗುಣ ಪ್ರತಿಪಾದಕ ಆಭಾಸ ತರ್ಕೈ ಗೂಹಿತಂ ಸಂತಂ ಪರಮಾತ್ಮಾನಂ ಆಧವೆ. ಈ ದೈತ್ಯರು ಮಾಡಿದ ಅಪವ್ಯಾಖ್ಯಾನ, ಅದರಿಂದ ಏನಾಯ್ತು? ಪರಮಾತ್ಮ ನಿರ್ಗುಣ ಮುಂತಾದ ವಿಚಾರಗಳನ್ನ ಪ್ರಚಲಿತವಾಯಿತು. ಅದನ್ನೆಲ್ಲ ನಿರಾಕರಣೆ ಮಾಡಿ ಪರಮಾತ್ಮನ ತತ್ವಜ್ಞಾನ ಸರಿಯಾಗಿ ಆಗುವಂತೆ ಮಾಡಿದರು. ಅನುಮಥಾಯತಿ ಅನುಮತ್ನಾತಿ ಋಗಾದಿಶಾಸ್ತ್ರಂ ಹರೇಹೇ ಸರ್ವಸ್ವಾಮಿತ್ವ ಸಿದ್ಧಯೇ. ಪರಮಾತ್ಮನೇ ಸರ್ವಸ್ವಾಮಿಯಾಗಿದ್ದಾನೆ ಎಂದು ನಿರೂಪಣೆ ಆಗುವಂತೆ ಭಾಷ್ಯಗಳನ್ನೆಲ್ಲ ಅವರು ರಚನೆ ಮಾಡಿದರು ಅಂತ ಹೇಳ್ತಾರೆ. ಇತ್ಯಾದಿ ವಾಕ್ಯೋಕ್ತಮಿದಂ ಸಮಸ್ತಂ ತಥಾ ಪುರಾಣೇಷು ಚ ಪಂಚರಾತ್ರೇ ಅತ್ರೋದಿತಾಯಾಶ್ಚ ಕಥಾ ಸಮಸ್ತಾಃ ವೇದೇತಿಹಾಸಾದಿ ವಿನಿರ್ಣಯೋಕ್ತಾಃ. ಈ ರೀತಿಯಾಗಿ ಈ ಗ್ರಂಥದಲ್ಲಿ ಯಾವ ಕಥೆಗಳನ್ನ ಹೇಳಿದ್ದಾರೆ ಅದೆಲ್ಲವೂ ಕೂಡ ವೇದಗಳಲ್ಲಿ, ಇತಿಹಾಸಗಳಲ್ಲಿ ಬಂದಿರತಕ್ಕ ವಿಚಾರ. ಅವುಗಳ ನಿರ್ಣಯವೇ ಆಗಿದೆ. ಪರಸ್ಪರ ಎಲ್ಲಿ ವಿರುದ್ಧ ಇದ್ದಂಗೆ ಕಾಣಿಸ್ತದೋ ಅದನ್ನೆಲ್ಲ ಸರಿಯಾಗಿ ನಿರೂಪಣೆ ಮಾಡಿ ಅರ್ಥ ಆಗುವಂತೆ ಇದರಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅದರಿಂದ ಇದು ಕೇವಲ ಮಹಾಭಾರತ ಇಲ್ಲ, ವೇದಗಳ ನಿರ್ಣಯ, ಇತಿಹಾಸಗಳ ನಿರ್ಣಯ, ಪುರಾಣಗಳ ನಿರ್ಣಯವಾಗಿದೆ. ಅಂತಹ ಉತ್ಕೃಷ್ಟ ಗ್ರಂಥವಾಗಿದೆ ಇದು ಹಾಗೆ ಅಂತ. ತಸ್ಮಾತ್ ಪ್ರತಿಕೂಲವದ್ ಪ್ರತೀಯಮಾನಃ ಭಾಗವತಾದಿ ಗ್ರಂಥೋಕ್ತಃ ಕಥಾಃ ಏತದ್ ಗ್ರಂಥ ಅನುಕೂಲ್ಯೇನೇವ ಯೋಜ್ಯ. ಇನ್ನು ಅದರಿಂದ ಭಾಗವತ ಮುಂತಾದಗಳಲ್ಲಿ ಅದಕ್ಕೂ ಕೂಡ ನಿರ್ಣಯ ಇದಾಗಿದೆ. ಅದರಿಂದ ಭಾಗವತಾದಿ ಗ್ರಂಥಗಳಲ್ಲಿ ಏನಾದ್ರು ಪರಸ್ಪರ ವಿರುದ್ಧ ಕಂಡ್ರೆ ಈ ಒಂದು ಗ್ರಂಥದಲ್ಲಿ ಹೇಗೆ ಹೇಳಿದ್ದಾರೋ ಅದರ ತಕ್ಕಂತೆ ಭಾಗವತಾದಿ ಗ್ರಂಥಗಳನ್ನು ಕೂಡ ನಾವು ಸರಿಪಡಿಸ್ಕೋಬೇಕು. ಕಥೆಗಳು ಹಿಂದೆ ಮುಂದೆ ಆಗಿರುತ್ತದೆ. ಈ ಗ್ರಂಥದಲ್ಲಿ ಯಾವ ಕ್ರಮದಲ್ಲಿ ಹೇಳಿದ್ದಾರೋ ಆ ಕ್ರಮದಲ್ಲಿ ಅದನ್ನ ನಾವು ಸರಿಪಡಿಸ್ಕೋಬೇಕು. ಹೊರತು ಭಾಗವತಾದಿಗಳು ಅಪ್ರಮಾಣ ಅಂತ ಅರ್ಥ ಇಲ್ಲ. ಮೇಲ್ನೋಟಕ್ಕೆ ಹಿಂದೆ ಮುಂದೆ ಆದಂತೆ ಇರುತ್ತದೆ. ಅದನ್ನೆಲ್ಲ ನಾವು ಸರಿಪಡಿಸ್ಕೊಂಡು ಈ ಗ್ರಂಥದಲ್ಲಿ ಹೇಳಿದ ರೀತಿಯಲ್ಲಿ ಘಟನೆಗಳನ್ನೆಲ್ಲ ಸರಿಪಡಿಸ್ಕೋಬೇಕು ಅಂತ ಅದರ ಅಭಿಪ್ರಾಯ. ತಸ್ಮಾದಯಂ ಗ್ರಂಥವರೋ ಕಿಲಾನಾಂ ಧರ್ಮಾದಿ ಮೋಕ್ಷಾಂತ ಪುಮರ್ಥ ಹೇತು ಕಿಂಚೋದಿತೈರಸ್ಯ ಗುಣೈ ಸತೋನ್ಯೈಃ ನಾರಾಯಣ ಪ್ರೀತಿಂ ಉಪೈತ್ಯತೋ ಅಲಂ. ತಸ್ಮಾತ್ ಏತದ್ ಗ್ರಂಥಸ್ಯ, ಅದರಿಂದ ಈ ಗ್ರಂಥವರಃ ಗ್ರಂಥಶ್ರೇಷ್ಠ. ಈ ಗ್ರಂಥದ ಶ್ರವಣ ಮನನಾದಿಗಳನ್ನ ಮಾಡುವುದರಿಂದ ಅಖಿಲ ಉರು ಧರ್ಮಾದಿ ಮೋಕ್ಷಾಂತ ಪುಮರ್ಥ ಹೇತು, ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಏನೇನು ಪುರುಷಾರ್ಥಗಳಿದೆ ಅದೆಲ್ಲವನ್ನೂ ಕೊಡತಕ್ಕದ್ದು. ಅದರಿಂದ ಅಖಿಲಾನ ಸಮಸ್ತಾನ ಮಧ್ಯೆ ಉರು, ಅನೇಕ ಗ್ರಂಥಗಳಲ್ಲಿ ಇದು ಶ್ರೇಷ್ಠತಮ ಆಗಿದೆ. ಇದು ಧರ್ಮಾದಿ ಮೋಕ್ಷಾಂತ ಪುರುಷಾರ್ಥಗಳನ್ನೆಲ್ಲ ಕೊಡತಕ್ಕದ್ದಾಗಿದೆ. ಅದರಿಂದ ಏತದ್ ಗ್ರಂಥಸ್ಯ ಉತ್ತಮತ್ವ, ಬೇರೆ ಗ್ರಂಥವನ್ನು ಕಂಪೇರ್ ಮಾಡಿದಾಗ ಇದು ಉತ್ತಮವಾಗಿದೆ. ಶ್ರೀನಾರಾಯಣ ಅಥಃ
ಅದರಿಂದಲೇ ಏತದ್ ಗ್ರಂಥ ಶ್ರವಣ ಮನನಾದಿ ಕರಣಾತ್ ಅಲಂ ಅತ್ಯಂತಂ ಪ್ರೀತಿಯಂ ಸಂತೋಷಂ ಉಪೈತಿ. ಈ ಗ್ರಂಥಗಳ ಶ್ರವಣ ಮನನ ಮಾಡಿದ್ರೆ ಶ್ರೀಮನ್ನಾರಾಯಣನು ಭಾರಿ ಸಂತೋಷನಾಗ್ತಾನೆ, ಭಾರಿ ಪ್ರೀತನಾಗ್ತಾನೆ ನಮ್ಮ ಮೇಲೆ ಹಾಗೆ ಅಂತ. ತತಃ ಸರ್ವಗ್ರಂಥ ಅಪೇಕ್ಷೆಯ ಅಧಿಕ ಹರಿಪ್ರೀತಿ ಜನನೇನ ಉತ್ತಮತ್ವ ಸದ್ಭಾವ ಕಾರಣಾತ್. ಬೇರೆ ಗ್ರಂಥಗಳನ್ನು ಕಂಪೇರ್ ಮಾಡಿದಾಗ ಈ ಗ್ರಂಥವನ್ನು ಓದಿದರೆ ಪರಮಾತ್ಮ ಹೆಚ್ಚು ಪ್ರೀತನಾಗ್ತಾನೆ, ಹೆಚ್ಚು ಅನುಗ್ರಹ ಮಾಡ್ತಾನೆ. ಆ ಕಾರಣದಿಂದ ತಾತ್ಪರ್ಯ ನಿರ್ಣಯಾಖ್ಯ ಗ್ರಂಥಸ್ಯ ಉದಿತೈಹಿ ಉಕ್ತೈಹಿ ಅನ್ಯೈಹಿ ಅನುಕ್ತೈಹಿ ಗುಣೈಹಿ ಕಿಂ ಪ್ರಯೋಜನಂ. ಅದರಿಂದ ತಾತ್ಪರ್ಯ ನಿರ್ಣಯ ಗ್ರಂಥದಲ್ಲಿ ಹೇಳಿದ ಅನ್ಯೈಹಿ ಅನುಕ್ತೈಹಿ ಗುಣೈಹಿ, ಹೇಳದೇ ಇರುವ ಬೇರೆ ಗುಣಗಳಿಂದ ಏನು ಪ್ರಯೋಜನ? ಅದರಿಂದ ಇಷ್ಟೇ, ಈ ಗ್ರಂಥವನ್ನ ಸರಿಯಾಗಿ ನಾವು ಶ್ರವಣ ಮನನ ಇವುಗಳನ್ನ ಮಾಡಬೇಕು. ಅನೇನ ಗ್ರಂಥೇನ ಹರಿಪ್ರೀತಿಗೆ ಭವತಿ, ಪರಮಾತ್ಮನ ಪ್ರೀತಿ ಆಗ್ತದೆ ಹಾಗೆ ಅಂತ. ಯಾಕೆ? ಏನೇನು ಗುಣಗಳು ತಿಳಿಸಿಕೊಡಬೇಕಾಗಿದೆಯೋ ಅದೆಲ್ಲವನ್ನು ಕೂಡ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ, ಅದೇ ಅಭಿಪ್ರಾಯ. ಬೇರೆ ಗ್ರಂಥಗಳಲ್ಲಿ ಏನೇನು ಗುಣಗಳು ಇದೆಯೋ ಅದೆಲ್ಲವನ್ನು ಕೂಡ ಇಲ್ಲಿ ಆಚಾರ್ಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅತ್ರೈವ ಅಂತರ್ಭಾವ, ಅದರಿಂದ ಈ ಗ್ರಂಥ ಶ್ರೇಷ್ಠವಾಗಿದೆ ಹಾಗೆ ಅಂತ ಅರ್ಥ. ಯಸ್ಯತ್ರೀನ್ಯುದಿತಾನಿ ವೇದ ವಚನೆ ರೂಪಾಣಿ ದಿವ್ಯಾನ್ಯಲಂ ಭಟ್ಟದ್ದರ್ಶತಮಿತ್ತಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್ ವಾಯೋ ರಾಮ ವಚೋನಯಂ ಪ್ರಥಮಕಂ ಪೃಕ್ಷೋ ದ್ವಿತೀಯಂ ವಪುಃ ಮಧ್ವೋ ಯತ್ ತೃತೀಯಮೇತದಮುನಾ ಗ್ರಂಥಕೃತ ಕೇಶವೇ. ಯಸ್ಯ ವಾಯುದೇವರ ಅಲಂ ದಿವ್ಯಾನಿ ತ್ರೀನು ರೂಪಾಣಿ. ಬಲಿತಾ ಸೂಕ್ತ ಹೇಳಿದಂಗೆ ವಾಯುದೇವರಿಗೆ 3 ರೂಪ ಇದೆ, ಹನುಮ, ಭೀಮ, ಮಧ್ವ ಹಾಗೆ ಅಂತ. ಅಂತ ವಾಯುದೇವರ 3ನೇ ರೂಪ ಈ ಮಧ್ವಾಚಾರ್ಯರ ರೂಪ ಯಾಕಿದೆ ಹಾಗೆಂದ್ರೆ ಕೇಶವೇ ಗ್ರಂಥಕೃತ, ಪರಮಾತ್ಮನನ್ನ ತಿಳಿಸಿಕೊಡುವ ಅನೇಕ ಸರ್ವಮೂಲ ಗ್ರಂಥಗಳನ್ನ ರಚನೆ ಮಾಡಿರತಕ್ಕ ರೂಪ ಇದು. ಇನ್ನು ಮೂಲ ರೂಪೇ ಯಸ್ಯ ವಾಯೋ ದೇವಸ್ಯ ದಿವ್ಯಾನಿ 3 ವೇದವಚನೆ ಬಲಿತ ಇತ್ಯಾದಿ ಅಲಂ ಸಮ್ಯಕ್ ಉದಿತಾನಿ. ಆ 3 ರೂಪಗಳ ವರ್ಣನೆಯು ಕೂಡ ಬಲಿತಾದಿ ಸೂಕ್ತಗಳಿಂದ ನಾವು ಕೇಳ್ತೀವಿ. ಯಾವುದದು 3 ರೂಪ ಹಾಗೆ ಅಂದ್ರೆ ಬಟ್ ಬಲಾತ್ಮಕಂ ದರ್ಶತಂ ದೃಶಾಜ್ಞಾನೇನ ತತಂ, ಬಲಸ್ವರೂಪವಾದ ಜ್ಞಾನಪೂರ್ಣವಾದ ಆ ಪರಮಾತ್ಮನಿಂದ ಹುಟ್ಟಿ ಬಂದ ಆ ವಾಯುದೇವರು ಅವರೇನಾಗಿದ್ದಾರೆ? ಹರಿಣಾಸ್ಥಾಪಿತಂ ಭರ್ಗ ಭರಣಗಮನಯೋ ಕರ್ತೃ, ಜಗತ್ತಿಗೆ ಶ್ವಾಸೋಚ್ಛ್ವಾಸ ಮೂಲಕ ಜಗತ್ತನ್ನ ರಕ್ಷಣೆ ಮಾಡಿದ್ದಾರೆ. ಇನ್ನು ಸಯೇನಾನ್ ಬ್ರಹ್ಮಗಮಯತಿ ಹಾಗೆ ಅಂತ ಪರಮಾತ್ಮನ ತತ್ವಜ್ಞಾನವನ್ನ ಸರಿಯಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಅದರಿಂದ ವಾಯುದೇವರಿಗೆ ಭರ್ಗಃ ಅಂತ ಹೆಸರು. ಅಂತ ಉತ್ಕೃಷ್ಟವಾದ ಜ್ಞಾನ ಸ್ವರೂಪರು, ಸಜ್ಜನರನ್ನ ಸನ್ಮಾರ್ಗದಲ್ಲಿ ಕರೆದೊಯ್ಯುವವರು. ಅಂತ ವಾಯುದೇವರು ಅವರ ಮೊದಲನೇ ರೂಪ ಪ್ರಥಮಕಂ ರೂಪಂ ಹನುಮದಾಕ್ಯಂ, ಮೊದಲನೇ ಅವತಾರ ಅಂದ್ರೆ ಹನುಮಂತ ದೇವರು ಅಂತ. ಅವ್ರೇನ್ ವ್ಯಾಪಾರ ಮಾಡಿದ್ರು ಹಾಗೆ ಅಂದ್ರೆ ರಾಮವಚೋ ನಯಂ, ರಾಮದೇವರ ಸಂದೇಶವನ್ನ ಸೀತಾ ಪ್ರತಿಕೃತಿಗೆ ತೆಗೆದುಕೊಂಡು ಹೋಗಿ ಮುಟ್ಟಿಸಿದ್ರು. ಅಂದ್ರೆ ರಾಮನ ಸಂದೇಶವನ್ನ ಸೀತಾಮಾತೆಗೆ ಮುಟ್ಟಿಸಿದವರು ಅಂತ ಅರ್ಥ. ಇದು ಮೊದಲನೇ ರೂಪದಲ್ಲಿ ಮಾಡಿದ ಪ್ರಧಾನ ಕೆಲಸ. ಇನ್ನು ದ್ವಿತೀಯಂ ವಪುಃ, 2ನೇ ರೂಪ ಯಾವುದು? ಭೀಮಸೇನ ದೇವರ ರೂಪ. ಆ ರೂಪದಲ್ಲಿ ಏನ್ ಮಾಡಿದರು ಹಾಗೆ ಅಂದ್ರೆ ಪೃಕ್ಷಃ, ಕೌರವರ ಸೈನ್ಯವನ್ನ ಧ್ವಂಸ ಮಾಡಿದರು, ನಾಶ ಮಾಡಿದರು. ಜರಾಸಂಧ, ದುರ್ಯೋಧನಾದಿಗಳು ಅವರನ್ನೆಲ್ಲ ಮಾಡಿದ್ರು ಅಂತ. ಏನೇದೇ ತೃತೀಯಂ ರೂಪಂ ಅಂದ್ರೆ ಭೂಭಾರ ಹರಣಕ್ಕಾಗಿ ಪರಮಾತ್ಮನ ಸೇವೆಯನ್ನು ಮಾಡಿದ ರೂಪ ಅದು ಭೀಮನ ರೂಪ ಹಾಗೆ ಅಂತ. ಇನ್ನು 3ನೇದು ಮಧ್ವಾಚಾರ್ಯರು ರೂಪ. ಅವರೇನ್ ಮಾಡಿದರು? ಮಧ್ವಾಕ್ಯೇನ ತೃತೀಯೇನ ರೂಪೇಣ ಕೇಶವ ವಿಷಯೇ ತತ್ ಪ್ರತಿಪಾದಕೋ ಗ್ರಂಥಃ ಕೃತಃ, ಪರಮಾತ್ಮನನ್ನ ಸರಿಯಾಗಿ ತಿಳಿಸಿಕೊಡುವ ಗ್ರಂಥಗಳು. ಹಿಂದೆ ನೋಡಿದಂತೆ ಬ್ರಹ್ಮಸೂತ್ರ ಭಾಷೆ ಇರಬಹುದು, ಉಪನಿಷತ್ ಭಾಷೆ ಇರಬಹುದು, ಮಹಾಭಾರತ ನಿರ್ಣಯ ಇರಬಹುದು, ಇನ್ನು ಅನೇಕ ಗ್ರಂಥಗಳು. ಎಲ್ಲದರಲ್ಲೂ ಕೂಡ ಪರಮಾತ್ಮನ ತತ್ವಜ್ಞಾನ ಸರಿಯಾಗಿ ನಮಗೆ ಬರುವಂತೆ ಗ್ರಂಥಗಳನ್ನೆಲ್ಲ ರಚನೆ ಮಾಡಿ ಕೊಟ್ಟಿದ್ದಾರೆ ಹಾಗೆಂತ ಮಧ್ವಾಚಾರ್ಯರು ತಮ್ಮ ಗ್ರಂಥದಲ್ಲೇ ತಾವು ಯಾರು, ತಮ್ಮ ಹಿಂದಿನ ಅವತಾರ ಏನು ಅದನ್ನೆಲ್ಲ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇಯವಾಲಂ ವಿಷ್ಣೋರ್ಮೆ ಪರಮ ಸುಹೃತ್ ಹಾಗೆ ಅಂತ.
ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ತಾವು ರಚನೆ ಮಾಡಿದ ಈ ಒಂದು ಕೃತಿ ಸ್ವಚಿಕೀರ್ಷಿತಸ್ಯ ಶ್ರೀನಾರಾಯಣಸ್ಯ ಸಂತುಷ್ಟಸ್ಯ, ಪರಮಾತ್ಮ ಪ್ರೀತನಾಗಲಿ ಹಾಗೆ ಅಂತ ಈ ಶ್ಲೋಕದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸಮಸ್ತೈಹಿ ಜ್ಞಾನಾನಂದಾದಿ ಗುಣೈಹಿ, ಜ್ಞಾನಾನಂದ ಗುಣಗಳಿಂದ ಪೂರ್ಣನಾದ ಸರ್ವದೋಷ ದೂರನಾದ ಆ ಪರಮಾತ್ಮ ಸುಹೃತ್, ನನಗೆ ಮುಖ್ಯ ಪ್ರಿಯನಾಗಿದ್ದಾನೆ. ಸುಹೃತ್ ಅಂದ್ರೆ ಏನು? ನನಗೆ ಭಾರಿ ಪ್ರಿಯನಾಗಿದ್ದಾನೆ ಅಂತ ವಿಷ್ಣು ಮೇ ಸಕಾಶಾತ್ ಪ್ರಿಯತಾಂ, ಈ ನನ್ನ ಒಂದು ಕ್ರಿಯೆಯಿಂದ ಜಗತ ಸಕಾಶಾತ್ ಅಂತ ಪ್ರಿಯತಾಂ ತುಷ್ಟಃ ಅಸ್ತು, ನನ್ನ ಮೇಲೆ ಸಂತುಷ್ಟನಾಗಲಿ ಹಾಗೆ ಅಂತ ಪ್ರಾರ್ಥನೆ. ಇಲ್ಲಿಗೆ ಇತಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 32 ಅಧ್ಯಾಯ, 32ನೇ ಅಧ್ಯಾಯ ಮುಗಿತು. ಈ ಗ್ರಂಥವು ಕೂಡ ಪರಿಸಮಾಪ್ತಿಯಾಗಿದೆ. ಹರಿವ ಶುಭಾನ್ ಧ್ಯಾಯಂತಿ ಏಕಾಮಾನ್ ಗುರುದೇವ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ತಾನ್ ತೇಷಾಂ ವಿದ್ಯ ಫಲಿಷ್ಯತಿ ಅಂತ ತಿಳಿಸಿಕೊಟ್ಟಂತೆ ಇದು ಕೇವಲ ಹರಿವಾಯು ಗುರುಗಳ ಅನುಗ್ರಹದಿಂದ ಆದ ಕಾರ್ಯ. ಪರಮಾತ್ಮನ ಅನುಗ್ರಹದಿಂದ ವಿದ್ಯಾಪೀಠದಲ್ಲಿ ಪ್ರಾರಂಭ ಮಾಡಿದ್ದು ಮೊದಲನೇ ಅಧ್ಯಾಯದಿಂದ. ತದನಂತರ ಇಲ್ಲಿ ನಾವು ಆನ್ಲೈನ್ ಮುಖಾಂತರ ಈ ಒಂದು ಮಹಾಭಾರತ ತಾತ್ಪರ್ಯ ನಿರ್ಣಯ ಗ್ರಂಥದ ಒಂದು ಚಿಂತನೆಯನ್ನು ನಾವು ಮಾಡ್ತಾ ಬರ್ತಾ ಇದ್ದೀವಿ. ಇದು ಕೇವಲ ಹರಿವಾಯು ಗುರುಗಳ ಒಂದು ಅನುಗ್ರಹ ಅಂತ ಚಿಂತನೆ ಮಾಡ್ತಾ ಕೇಳಿದ ನಮಗೂ ನಿಮಗೂ ಎಲ್ಲರಿಗೂ ಕೂಡ ಪರಮಾತ್ಮನ ಅನುಗ್ರಹ ನಿರಂತರ ಆಗಲಿ, ಇನ್ನು ಹೆಚ್ಚು ಪರಮಾತ್ಮನ ಜ್ಞಾನ, ಪರಮಾತ್ಮನಲ್ಲಿ ಭಕ್ತಿ ಸತತವಾಗಿ ಇರಲಿ ಹಾಗೆ ಅಂತ ಪ್ರಾರ್ಥನೆ ಮಾಡ್ತಾ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರಯೇ ನಮಃ.